ನಮಸ್ಕಾರ ಸ್ನೇಹಿತರೆ, ರ್ಯಾಂಕಸ್ 360 ಡಿಗ್ರಿ ಚಾನಲ್ಗೆ ನಿಮಗೆಲ್ಲರೂ ಹಾರ್ದಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಲಿರುವ ಅತ್ಯಂತ ಪ್ರಮುಖ ವಿಷಯವೆಂದರೆ ಕರ್ನಾಟಕ ಆಯವ್ಯಯ 2026-27ರ ಮುಖ್ಯಾಂಶಗಳು. ಭಾಗ 1. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದೃಷ್ಟಿಯಿಂದ ಈ ಕರ್ನಾಟಕ ಬಜೆಟ್ ಒಂದು ಅತ್ಯಂತ ಮಹತ್ವದ ವಿಷಯವಾಗಿದೆ. ವಿಶೇಷವಾಗಿ KS, PSI, PDO, FDA, SDA, ವಿಲೇಜ್ ಅಕೌಂಟೆಂಟ್, ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಜೆಟ್ಗೆ ಸಂಬಂಧಿಸಿದ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರವು 2026-27ನೇ ಸಾಲಿನಲ್ಲಿ ಮಂಡಿಸಿರುವಂಥ ಬಜೆಟ್ನಲ್ಲಿ ಯಾವ್ಯಾವೆಲ್ಲ ಘೋಷಣೆಗಳನ್ನು ಮಾಡಿದ್ದಾರೆ, ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು, ಶಿಕ್ಷಣ, ಆರೋಗ್ಯ, ಇವನ್ನೆಲ್ಲ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೇವೆ. ಇದು ಭಾಗ 1. ಇದರಲ್ಲಿ ನಾವು ಕರ್ನಾಟಕ ಆಯವ್ಯಯ 2026-27 ಮತ್ತು ಕೃಷಿಗೆ ಸಂಬಂಧಿಸಿರುವಂತಹ ವಿಷಯವನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ರೈಟ್ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇಲ್ಲಿ ಹೇಳುವ ಪ್ರತಿಯೊಂದು ಅಂಶವು ನಿಮ್ಮ ಪರೀಕ್ಷಾ ತಯಾರಿಕೆಗೆ ಬಹಳ ಉಪಯುಕ್ತವಾಗಲಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಉಪಯುಕ್ತ ಕರೆಂಟ್ ಅಫೇರ್ಸ್ ಮತ್ತು ಬಜೆಟ್ ಅನಾಲಿಸಿಸ್ ವಿಡಿಯೋಗಳಿಗಾಗಿ ನಮ್ಮ ಕರೆಂಟ್ ಅಫೇರ್ಸ್ ಅಂದರೆ ರ್ಯಾಂಕಸ್ 360 ಡಿಗ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ವಿದ್ಯಾರ್ಥಿಗಳೇ, ಈಗ ನಾವು ಆಯವ್ಯಯ 2026-27ರ ಮುಖ್ಯಾಂಶಗಳನ್ನು ನೋಡೋಣ. ನಮ್ಮ ಕರ್ನಾಟಕ ರಾಜ್ಯದ ಆಯವ್ಯಯ 2026-27ರ ಒಂದು ಗಾತ್ರ ಎಷ್ಟಿದೆ ಅಂತ ಹೇಳಿದರೆ 4,48,004 ಕೋಟಿ ರೂಪಾಯಿಗಳು. ಸೊ ಇದರಲ್ಲಿ 2 ಮುಖ್ಯ ಭಾಗಗಳಿದ್ದಾವೆ. ಮೊದಲನೇದು ಒಟ್ಟು ಸ್ವೀಕೃತಿಗಳು, ಎರಡನೇದು ಒಟ್ಟು ವೆಚ್ಚ. ಮೊದಲಿಗೆ ನಾವು ಒಟ್ಟು ಸ್ವೀಕೃತಿಗಳನ್ನು ನೋಡೋಣ. ಒಟ್ಟು ಸ್ವೀಕೃತಿಗಳಲ್ಲಿ ಒಟ್ಟು 2 ಭಾಗಗಳಿದ್ದಾವೆ. ಮೊದಲನೇದು ಯಾವುದು ಅಂತ ಹೇಳಿದ್ರೆ ರಾಜಸ್ವ ಸ್ವೀಕೃತಿ, ಎರಡನೇದು ಅಂತ ಹೇಳಿದರೆ ಬಂಡವಾಳ ಸ್ವೀಕೃತಿ. ಅಂದರೆ ರಾಜಸ್ವ ಸ್ವೀಕೃತಿಗಳಂದರೆ ಸರ್ಕಾರ ತನ್ನ ಸಾಮಾನ್ಯ ಚಟುವಟಿಕೆಗಳಿಂದ ಪಡೆಯುವ ನಿರಂತರ ಮತ್ತು ನಿಯಮಿತ ಆದಾಯವಾಗಿದೆ. ಇದರಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಅಥವಾ ನಿಮಗೆ ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು, SGST ಆಗಿರ್ಬೋದು, ಇವೆಲ್ಲವನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಅದಾದಮೇಲೆ ಈ ರಾಜಸ್ವ ಸ್ವೀಕೃತಿಗಳಲ್ಲಿ ಮುಖ್ಯವಾಗಿ 4 ಭಾಗಗಳಿದ್ದಾವೆ. ಮೊದಲನೇದಂತ ಹೇಳಿದರೆ ಸ್ವಂತ ತೆರಿಗೆ ರಾಜಸ್ವ, ಎರಡನೇದಂತ ಹೇಳಿದರೆ ತೆರಿಗೆಯೇತರ ರಾಜಸ್ವ, ಮೂರನೇದಂತ ಹೇಳಿದರೆ ಕೇಂದ್ರದ ತೆರಿಗೆ ಪಾಲು, ನಾಲ್ಕನೇದಂತ ಹೇಳಿದರೆ ಸಹಾಯಧನ. ಸೊ ಈ 4 ಎಲಿಮೆಂಟ್ಗಳನ್ನು ಸೇರಿಸಿ ರಾಜಸ್ವ ಸ್ವೀಕೃತಿಗಳಾಗ್ತವೆ. ಸೊ ಆಯವ್ಯಯ 2026-27ರಲ್ಲಿ ಒಟ್ಟು ರಾಜಸ್ವ ಸ್ವೀಕೃತಿಗಳು ಕರ್ನಾಟಕ ರಾಜ್ಯದಲ್ಲಿ ಎಷ್ಟಾಗಿದೆ ಅಂತ ಹೇಳಿದರೆ 3,15,050 ಕೋಟಿ ರೂಪಾಯಿಗಳು. ಈಗ ನಾವು ಬಂಡವಾಳ ಸ್ವೀಕೃತಿಗಳನ್ನು ನೋಡೋಣ. ಅಂದರೆ ಹಣಕಾಸಿನ ಹೊಣೆಗಾರಿಕೆಗಳನ್ನು ಸೃಷ್ಟಿಸುವ ಅಥವಾ ಆಸ್ತಿಯನ್ನು ಕಡಿಮೆ ಮಾಡುವ ಪುನರಾವರ್ತಿತ ನಗದು ಅರಿವು, ಇವುಗಳು ಸರ್ಕಾರಗಳ ಪ್ರಮುಖ ಹೂಡಿಕೆಗಳಾಗಿರ್ಬೋದು, ವಿಸ್ತರಣೆ ಅಥವಾ ಕೊರತೆಗಳನ್ನು ನಿರ್ವಹಿಸಲು ಬಳಸುವ ಸಾಂದರ್ಭಿಕ ಅಥವಾ ದೀರ್ಘಾವಧಿಯ ನಿಧಿಗಳಾಗಿರ್ತವೆ. ಸೊ ಇಲ್ಲಿ ಮುಖ್ಯವಾಗಿ 2 ಅಂಶಗಳಿದ್ದಾವೆ. ಒಂದು ಸಾಲಗಳು, ಎರಡನೇದಂತ ಹೇಳಿದೆ ಋಣೇತರ ಬಂಡವಾಳ ಜಮೆಗಳು. ಸೊ ಒಟ್ಟು ಎಷ್ಟು ಬಂಡವಾಳ ಸ್ವೀಕೃತಿಗಳು ಅಂದರೆ ಆಯವ್ಯಯ 2026-27ರಲ್ಲಿ ಆಗಿದೆ ಅಂತ ಹೇಳಿದರೆ 1,32,190 ಕೋಟಿ ರೂಪಾಯಿಗಳು. ಸೊ ಆದ್ದರಿಂದ ಈ ಒಟ್ಟು ಸ್ವೀಕೃತಿಗಳು ಎಷ್ಟು ಅಂತ ಹೇಳಿದರೆ ಆಯವ್ಯಯ 2026-27ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದರೆ 4,42,240 ಕೋಟಿ ರೂಪಾಯಿಗಳು. ವಿದ್ಯಾರ್ಥಿಗಳೇ, ಈಗ ನಾವು ಒಟ್ಟು ವೆಚ್ಚವನ್ನು ನೋಡೋದಿದ್ದರೆ ಇದರಲ್ಲಿ ಮುಖ್ಯವಾಗಿ 3 ಕಾಂಪೊನೆಂಟ್ಸ್ ಅಂದರೆ 3 ಮುಖ್ಯ ಅಂಶಗಳಿದ್ದಾವೆ. ಮೊದಲನೇದಾಗಿ ಅಂತ ಹೇಳಿದರೆ ರಾಜಸ್ವ ವೆಚ್ಚ, ಎರಡನೇದಾಗಿ ಅಂತ ಹೇಳಿದರೆ ಬಂಡವಾಳ ವೆಚ್ಚ, ಮೂರನೇದಾಗಿ ಅಂತ ಹೇಳಿದರೆ ಸಾಲ ಮರುಪಾವತಿ. ಸೊ ರಾಜಸ್ವ ವೆಚ್ಚ ಅಂತ ಹೇಳಿದರೆ ಇದು ದೈನಂದಿನ ಆಡಳಿತವನ್ನು ನಡೆಸಲು ಅಥವಾ ಜನರಿಗೆ ನಿರಂತರವಾದ ಸೇವೆಗಳನ್ನು ಒದಗಿಸಲು ಮಾಡುವಂತಹ ಖರ್ಚಾಗಿದೆ. ಇದು ಯಾವುದೇ ಹೊಸ ಆಸ್ತಿಯನ್ನು ಸೃಷ್ಟಿಸುವುದಿಲ್ಲ. ಅದರ ಜೊತೆಗೆ ಸರ್ಕಾರ ಸಾಲದ ಹೊರೆಯನ್ನು ಕಡಿಮೆಯೂ ಕೂಡ ಮಾಡುವುದಿಲ್ಲ. ಉದಾಹರಣೆಗೆ ವೇತನ ಆಗಿರ್ಬೋದು, ಪಿಂಚಣಿ ಆಗಿರ್ಬೋದು, ಸಹಾಯಧನ ಆಗಿರ್ಬೋದು, ಇವನ್ನೆಲ್ಲ ನಾವು ರಾಜಸ್ವ ವೆಚ್ಚ ಅಂತ ಕರಿತೇವೆ. ಸೊ 2026-27ರಲ್ಲಿ ಇದರ ಒಟ್ಟು ವೆಚ್ಚವು ಅಂತ ಹೇಳಿದರೆ 3,38,007 ಕೋಟಿ ರೂಪಾಯಿಗಳು.
ಬಂಡವಾಳ ವೆಚ್ಚ ಅಂತ ಹೇಳಿದರೆ ಸರ್ಕಾರ ಹೊಸ ಆಸ್ತಿಗಳನ್ನು ಖರೀದಿಸುತ್ತದೆ ಅಥವಾ ನಿರ್ಮಿಸುತ್ತದೆ ಅಥವಾ ದೀರ್ಘಾವಧಿಯ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಯನ್ನು ಪಡಿಸುವಂತಹ ಖರ್ಚಿದಾಗಿರುತ್ತದೆ. ಇದು 2026-27ರಲ್ಲಿ 74,682 ಕೋಟಿ ರೂಪಾಯಿಗಳಾಗಿವೆ. ಮೂರನೇ ಕಾಂಪೋನೆಂಟ್ ಅಂತ ಹೇಳಿದರೆ ಇದರಲ್ಲಿ ಸಾಲ ಮರುಪಾವತಿ ಅಂದರೆ ಎರವಲು ಪಡೆದ ಹಣವನ್ನು ಮತ್ತು ಅದಕ್ಕೆ ನಿಗದಿಪಡಿಸಿದ ಬಡ್ಡಿಯನ್ನು ಸಾಲದಾತರಿಗೆ ನೀಡುವಂತಹ ಒಂದು ಪ್ರಕ್ರಿಯೆ ಇದಾಗಿದೆ. ಇದು 2026-27ರಲ್ಲಿ 35,316 ಕೋಟಿ ರೂಪಾಯಿಗಳಾಗಿವೆ. ಸೊ ಇವನ್ನೆಲ್ಲ ನಾವು ಸೇರಿಸಿದಾಗ ನಮಗೆ ಒಟ್ಟು ವೆಚ್ಚ ಸಿಗ್ತದೆ. ಅದೆಷ್ಟು ಅಂತ ಹೇಳಿದರೆ 4,48,004 ಕೋಟಿ ರೂಪಾಯಿಗಳಾಗಿರ್ತವೆ. ವಿದ್ಯಾರ್ಥಿಗಳೀಗ ನಾವು ಪ್ರಮುಖ ಆರ್ಥಿಕ ಸೂಚಕಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಅಂತ ಹೇಳಿದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದು ಆಯವ್ಯಯ 2026-27ರ ಅಂದಾಜಿನ ಪ್ರಕಾರ 33,05,500 ಕೋಟಿ ರೂಪಾಯಿಗಳು ಇರ್ತವೆ. ಅದರಂತೆ ರಾಜಸ್ವ ಕೊರತೆ ಅಂದರೆ ಒಟ್ಟು ರಾಜಸ್ವ ವೆಚ್ಚದಲ್ಲಿ ಒಟ್ಟು ರಾಜಸ್ವ ಆದಾಯವನ್ನು ಕಳೆದಾಗ ನಮಗೆ ರಾಜಸ್ವ ಕೊರತೆ ಬರ್ತದೆ. ಅದು ಒಟ್ಟು ರಾಜಸ್ವ ವೆಚ್ಚ ಅಂತ ಹೇಳಿದ್ರೆ 3,38,007 ಕೋಟಿಗಳಲ್ಲಿ 3,15,050 ಕೋಟಿಗಳನ್ನು ಕಳೆದಾಗ, ಅಂದರೆ ರೌಂಡ್ ಫಿಗರ್ ತೊಗೊಂಡ್ರೆ 22,957 ಕೋಟಿ ರೂಪಾಯಿಗಳ ಒಂದು ರಾಜಸ್ವ ಕೊರತೆ ಇರ್ತದೆ. ಇದು GSDPಯ 0.69%. ಅದರಂತೆ ವಿತ್ತೀಯ ಕೊರತೆಯನ್ನು ನಾವು ನೋಡಿದಾಗ, ವಿತ್ತೀಯ ಕೊರತೆಯ ಒಂದು ಫಾರ್ಮುಲಾ ಅಂತ ಹೇಳಿದರೆ ಒಟ್ಟು ವೆಚ್ಚದಲ್ಲಿ ರಾಜಸ್ವ ಸ್ವೀಕೃತಿ ಮತ್ತು ಸಾಲ ಮರುಪಾವತಿಯನ್ನು ಕಳೆದಾಗ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 97,449 ಕೋಟಿಗಳು ಬರ್ತವೆ. ಅಂದರೆ ನಾನು ರೌಂಡ್ ಫಿಗರ್ ಮಾಡಿದ್ದೇನೆ. ಸೊ ಅದು ಅಷ್ಟು ಮಾಡಿದಾಗ ಇದು GSDPಯ 2.95% ಇರ್ತದೆ. ಕೊನೆಯದಾಗಿ ಪ್ರಾಥಮಿಕ ಕೊರತೆ ಅಂತ ಹೇಳಿದರೆ ವಿತ್ತೀಯ ಕೊರತೆ. ಇದೇನು ವಿತ್ತೀಯ ಕೊರತೆ ಇದೆಯಲ್ಲ, ಇದರಲ್ಲಿ ನಿಮಗೆ ಅಂದರೆ ಈ ವಿತ್ತೀಯ ಕೊರತೆಯಲ್ಲಿ ಬಡ್ಡಿ ಪಾವತಿಗಳನ್ನು ಕಳೆದಾಗ ನಮಗೆ ಏನು ಬರ್ತದೆ ಅಂತ ಹೇಳಿದ್ರೆ ಪ್ರಾಥಮಿಕ ಕೊರತೆ. ಅಂದರೆ 97,490 ಕೋಟಿಗಳಲ್ಲಿ 53,332 ಕೋಟಿಗಳನ್ನು ಕಳೆದಾಗ ನಮಗೆ 44,117 ಕೋಟಿ ರೂಪಾಯಿಗಳು ಬರ್ತವೆ. ಇದು GSDPಯ 1.33% ಇರ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಚಾರ್ಟ್ನಲ್ಲಿ ನಾವು ಕರ್ನಾಟಕ ಮತ್ತು ಭಾರತದ ಆರ್ಥಿಕ ಬೆಳವಣಿಗೆ ದರವನ್ನು 2016-17ರಿಂದ 2025-26ವರೆಗೆ ಹೋಲಿಕೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಮುಖ್ಯವಾಗಿ ಟ್ರೆಂಡ್ ಅನಾಲಿಸಿಸ್ ದೃಷ್ಟಿಯಿಂದ ನಿಮಗೆ ಕ್ವಶನ್ಸ್ಗಳನ್ನು ಕೇಳಬಹುದು. ಆದ್ದರಿಂದ ನಾವು ಈ ಒಂದು ಚಾರ್ಟನ್ನು ಅನಾಲಿಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳಿಗೆ ಈಗ ನಾವು 2016-17ರ ಒಂದು ಅವಧಿಯನ್ನು ತೆಗೆದುಕೊಂಡ್ರೆ ಇಲ್ಲಿ ಕರ್ನಾಟಕದ ಒಂದು ಗ್ರೋತ್ ರೇಟ್ ಅಂದರೆ ಆರ್ಥಿಕ ಬೆಳವಣಿಗೆ ಏನಿದೆಯಲ್ಲ ಅದು ಭಾರತಕ್ಕಿಂತ ಒಂದು ಉತ್ತಮ ಸ್ಥಿತಿಯಲ್ಲಿದೆ. ಅಂದರೆ 15.5%, ಇಲ್ಲಿ 11.8% ಭಾರತದ್ದು. ಸೊ ಹೀಗೆ ಇವೆರಡೂ ಕೂಡ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಈ ಕೋವಿಡ್-19 ಪರಿಣಾಮವಾಗಿ ಎರಡೂ ಅಂದರೆ ಭಾರತದ ಮತ್ತು ಕರ್ನಾಟಕದ ಒಂದು ಬೆಳವಣಿಗೆ ದರ ಕಡಿಮೆ ಆಗ್ತದೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಅಂತ ಹೇಳಿದ್ರೆ 2020-21ರಲ್ಲಿ ಭಾರತದ್ದು ನೆಗೆಟಿವ್ ಹೋಗುತ್ತೆ ಗ್ರೋತ್ ರೇಟು. ಬಟ್ ಅಟ್ ದ ಸೇಮ್ ಟೈಮ್ ಏನಿದೆ ಕರ್ನಾಟಕದ್ದು ಅದು 1.5% ಬರುತ್ತೆ. ಅದಾದಮೇಲೆ ಎರಡೂ ಬೆಳವಣಿಗೆ ಅಂದರೆ ಭಾರತದ ಮತ್ತು ಕರ್ನಾಟಕದ ಬೆಳವಣಿಗೆ ದರಗಳು ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಬಟ್ ಭಾರತದ ಬೆಳವಣಿಗೆ ದರ ಕಂಪೇರ್ ಮಾಡಿದ ಕರ್ನಾಟಕಕ್ಕಿಂತ ಅದು ಉತ್ತಮ ಸ್ಥಿತಿಯಲ್ಲಿರ್ತದೆ. ಈಗ ನೀವು ಅದೇ 2023-24ರಲ್ಲಿ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗುತ್ತೆ. ಸೊ ಅದಾದಮೇಲೆ ಭಾರತದ ಒಂದು ಬೆಳವಣಿಗೆ ದರ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಂದ ಕರ್ನಾಟಕದ ಒಂದು ಬೆಳವಣಿಗೆ ದರ ಹೆಚ್ಚಾಗ್ತಾ ಹೋಗುತ್ತೆ ಭಾರತಕ್ಕೆ ಕಂಪೇರ್ ಮಾಡಿದರೆ. ಸೊ 2024-25ರಲ್ಲಿ ನೀವು ನೋಡಿದರೆ ಬೆಳವಣಿಗೆ ದರ ಕರ್ನಾಟಕದ್ದು 12% ಇರ್ತದೆ, ಭಾರತದ್ದು 9.8% ಇರ್ತದೆ. ಅದೇ ಈಗ 2025-26ರಲ್ಲಿ ನೋಡಿದರೆ ನೀವು ಭಾರತದ್ದು 8.0% ಇರ್ತದೆ, ಕರ್ನಾಟಕದ್ದು 12.9% ಬೆಳವಣಿಗೆ ದರ ಇರ್ತದೆ.
ವಿದ್ಯಾರ್ಥಿಗಳೇ, ಈ ಒಂದು ಚಾರ್ಟ್ನಲ್ಲಿ ನಾವು ಭಾರತ ಮತ್ತು ಕರ್ನಾಟಕದ ಒಂದು ತಲಾ ಆದಾಯವನ್ನು ಹೋಲಿಕೆಯನ್ನು ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಕೂಡ ಟ್ರೆಂಡ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸನ್ನು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳಬಹುದು. ಸೊ ಇಲ್ಲಿ ನಾವು ತೆಗೆದುಕೊಂಡಿರುವಂತಹ ಒಂದು ಅವಧಿ ಅಂತ ಹೇಳಿದರೆ 2016-17ರಿಂದ 2025-26ವರೆಗಿನ ಒಂದು ಅಂಕಿಅಂಶ, ರೈಟ್. ಸೊ ನೀವು ಈ ಒಂದು ಟ್ರೆಂಡನ್ನು ನೋಡ್ತಾ ಇದ್ದರೆ ಪ್ರತಿ ಒಂದು ವರ್ಷದಲ್ಲೂ ಕೂಡ ಕರ್ನಾಟಕದ ತಲಾ ಆದಾಯವು ಭಾರತದ ತಲಾ ಆದಾಯಕ್ಕಿಂತ ಜಾಸ್ತಿ ಇದೆ. ಒಂದು ಎರಡನೇದಂತ ಹೇಳಿದರೆ ಈ ಪ್ರತಿ ವರ್ಷ ನೋಡ್ತಾ ಇದ್ದಂಗೆ ಅಂದರೆ 2016-17ರಿಂದ ನೀವು 2025-26 ಅಂಕಿಅಂಶ ನೋಡಿದರೆ ಈ ತಲಾ ಆದಾಯ ಏನಿದೆಯಲ್ಲ ಇದು ಕರ್ನಾಟಕದ್ದು ನಿರಂತರವಾಗಿ ಇರ್ತಾ ಇದೆ. ಸೊ ನೀವು ಒಂದು ಕೋವಿಡ್ ಪೀರಿಯಡ್ ಅದೇ 2020-21 ಬಿಟ್ಟರೆ ಬಾಕಿ ಎಲ್ಲ ಒಂದು ಅವಧಿಯಲ್ಲಿ ಕರ್ನಾಟಕದ ಒಂದು ತಲಾ ಆದಾಯ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ನೀವು ಭಾರತದ ಒಂದು ತಲಾ ಆದಾಯವನ್ನು ಕಂಪೇರ್ ಮಾಡಿದರೆ ಇದು ನಿಧಾನವಾಗಿ ಏರಿದರೆ ಕರ್ನಾಟಕದ ತಲಾ ಆದಾಯ ಏನಿದೆಯಲ್ಲ ಅದು ಫಾಸ್ಟಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ನೀವು 2025-26ರಲ್ಲಿ ಭಾರತದ ಒಂದು ತಲಾ ಆದಾಯ 2,19,575 ರೂಪಾಯಿಗಳಾಗಿದ್ದರೆ ಕರ್ನಾಟಕದ ಒಂದು ತಲಾ ಆದಾಯ ಎಷ್ಟಿರುತ್ತೆ ಅಂತ ಹೇಳಿದ್ರೆ 4,33,326 ರೂಪಾಯಿಗಳು ಆಗಿರುತ್ತದೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಸರ್ಕಾರವು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಸೊ ಈ 5 ಯೋಜನೆಗಳಿಗೆ ಸರ್ಕಾರ ಯಾವ ರೀತಿಯಾಗಿ ಫಂಡ್ ಅಲೋಕೇಟ್ ಮಾಡಿದೆ ಈ ಬಜೆಟ್ನಲ್ಲಿ ಅನ್ನೋದನ್ನು ನಾವು ಮೊದಲಿಗೆ ನೋಡೋಣ. ಸೊ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಕುರಿತು ನಾವು ತಿಳಿದುಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದರೆ ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ತಿಂಗಳಿಗೆ 2,000 ರೂಪಾಯಿ ಭತ್ಯೆಯನ್ನು ನೀಡುವುದಾಗಿದೆ. ಸೊ ಈ 2026-27ನೇ ಬಜೆಟ್ನಲ್ಲಿ ಆಯವ್ಯಯದಲ್ಲಿ ಒಟ್ಟು ಈ ಯೋಜನೆಗೆ 28,608 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಎರಡನೆಯ ಯೋಜನೆ ಅಂತ ಹೇಳಿದರೆ ಗೃಹ ಜ್ಯೋತಿ, ಅಂದರೆ ವಸತಿ ಮನೆಗಳಿಗೆ ತಿಂಗಳಿಗೆ 200 ಯೂನಿಟ್ಗಳವರೆಗೂ ಉಚಿತ ವಿದ್ಯುತ್ ಒದಗಿಸುವುದಾಗಿದೆ. ಸೊ ಈ ಒಂದು ಬಜೆಟ್ನಲ್ಲಿ ಒಟ್ಟು 10,578 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಅದೇ ರೀತಿ ಅನ್ನಭಾಗ್ಯ ಯೋಜನೆ, ಅಂದರೆ ಬಡತನ ರೇಖೆಗಿಂತ ಅಂದರೆ BPL ಮತ್ತು ಅಂತ್ಯೋದಯ ಅನ್ನ ಯೋಜನೆ ಅಡಿ ಪಡಿತರ ಚೀಟಿದಾರರಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುವಂತಹ ಒಂದು ಯೋಜನೆಯಾಗಿದೆ. ಇದಕ್ಕೆ ಒಟ್ಟು 6,200 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಮೂರನೇದಂತ ಹೇಳಿದರೆ ಶಕ್ತಿ ಯೋಜನೆ, ಅಂದರೆ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆ ಪ್ರಯಾಣವನ್ನು ಒದಗಿಸುವಂತಹ ಒಂದು ಯೋಜನೆಯಾಗಿದೆ. ಈ ಒಂದು ಬಜೆಟ್ನಲ್ಲಿ ಒಟ್ಟು ಈ ಒಂದು ಯೋಜನೆಗೆ 5,300 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಕೊನೆಯದಾಗಿ ಯುವ ನಿಧಿ, ಅರ್ಹ ಪದವೀಧರರು ಮತ್ತು ಡಿಪ್ಲೊಮಾ ಹೊಂದಿದವರಿಗೆ ತಮ್ಮ ಅಧ್ಯಯನದ ನಂತರ ನಿರ್ದಿಷ್ಟ ಅವಧಿಗೆ ನಿರುದ್ಯೋಗಿಗಳಾಗಿ ಉಳಿಯುವವರಿಗೆ ಮಾಸಿಕ ನಿರುದ್ಯೋಗ ಆರ್ಥಿಕ ನೆರವನ್ನು ನೀಡುವುದಾಗಿದೆ. ಸೊ ಇದಕ್ಕೆ ಒಟ್ಟು 600 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಒಟ್ಟು ಈ 5 ಗ್ಯಾರಂಟಿ ಯೋಜನೆಗಳಿಗೆ ಒಟ್ಟು 51,286 ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ರಾಜ್ಯದ ಆರ್ಥಿಕತೆಯಲ್ಲಿ ವಲಯವಾರು ಸಂಯೋಜನೆಯನ್ನು ನೋಡೋಣ. ಅಂದರೆ ಕೃಷಿ, ಕೈಗಾರಿಕೆ, ಸೇವಾ ವಲಯಗಳ ಒಂದು ಕಾಂಟ್ರಿಬ್ಯೂಷನನ್ನು ನಮ್ಮ ಆರ್ಥಿಕತೆಗೆ ಎಷ್ಟಿದೆ ಎಂಬುದನ್ನು ನಾವು ನೋಡೋಣ. ಮೊದಲನೇದಾಗಿ ಸೇವಾ ವಲಯವನ್ನು ತೆಗೆದುಕೊಳ್ಳೋಣ. ಸೊ ಸೇವಾ ವಲಯದಲ್ಲಿ ಯಾವ್ಯಾವೆಲ್ಲ ಚಟುವಟಿಕೆಗಳು ಬರ್ತವೆ ಅಂತ ಹೇಳಿದರೆ IT ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಶಿಕ್ಷಣ, ಆರೋಗ್ಯ, ವ್ಯಾಪಾರ, ಸಾರಿಗೆ ಸಂವಹನ, ಪ್ರವಾಸೋದ್ಯಮ ಮತ್ತು ಇತರೆ ಚಟುವಟಿಕೆಗಳು. ಸೊ ಈ ಒಂದು ಸೇವಾ ವಲಯದ ಒಂದು ಪಾಲು ಎಷ್ಟು ಅಂತ ಹೇಳಿದರೆ 69.87%. ಸೊ ಇದು ಮೊದಲನೇ ಸ್ಥಾನದಲ್ಲಿ ಬರ್ತದೆ. ಸೊ ಎರಡನೇ ಸ್ಥಾನದಲ್ಲಿ ಬರುವಂಥದ್ದು ಕೈಗಾರಿಕಾ ವಲಯ. ಸೊ ಕೈಗಾರಿಕಾ ವಲಯದಲ್ಲಿ ಯಾವ್ಯಾವೆಲ್ಲ ಚಟುವಟಿಕೆಗಳು ಬರ್ತಾವೆ ಅಂತ ಹೇಳಿದ್ರೆ ಉತ್ಪಾದನೆ ಆಗಿರ್ಬೋದು, ನಿರ್ಮಾಣ, ಕೈಗಾರಿಕೆ, ವಿದ್ಯುತ್, ಕೈಗಾರಿಕಾ ಉತ್ಪನ್ನಗಳು ಮತ್ತು ಇತರ ಚಟುವಟಿಕೆಗಳನ್ನು ಕೂಡ ಇದು ಒಳಗೊಂಡಿರ್ತದೆ. ಸೊ ಇದರ ಪಾಲು ಎಷ್ಟು ಅಂತ ಕೇಳಿದರೆ 19.36. ಸೊ ಹಾಗಾಗಿ ಮೂರನೇ ಸ್ಥಾನದಲ್ಲಿರುವುದು ಯಾವುದಂತ ಹೇಳಿದರೆ ಕೃಷಿ ವಲಯ. ಸೊ ಕೃಷಿ ವಲಯವು
ಇದರ ಒಂದು ಕಾಂಟ್ರಿಬ್ಯೂಷನ್ ಎಷ್ಟು ಕೇಳಿದರೆ ನಮ್ಮ ಆರ್ಥಿಕತೆಯಲ್ಲಿ 10.77%. ವಿದ್ಯಾರ್ಥಿಗಳೇ, ಈ ಒಂದು ಬಜೆಟ್ನಲ್ಲಿ ಅಂದರೆ ಆಯವ್ಯಯ 2026-27ರಲ್ಲಿ SC/SPಗೆ ಅಂದರೆ ಪರಿಶಿಷ್ಟ ಜಾತಿ ಉಪಯೋಜನೆಗೆ ಸರ್ಕಾರವು 31,804 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಸೊ ಹಾಗಾಗಿ ನಾವು ಮೊದಲಿಗೆ SC/SP ಅಂದರೆ ಪರಿಶಿಷ್ಟ ಜಾತಿ ಉಪಯೋಜನೆ ಅಂದ್ರೇನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಸರ್ಕಾರಿ ಸಚಿವಾಲಯಗಳು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಅವರ ಜನಸಂಖ್ಯೆಗೆ ನೇರ ಅನುಪಾತದಲ್ಲಿ ಹಣವನ್ನು ಇಲ್ಲಿ ಮೀಸಲಿಡುವಂತಹ ಒಂದು ತಂತ್ರವನ್ನು SC/SP ಅಂತ ನಾವು ಹೇಳ್ತೇವೆ. ಸೊ SC/SPಯ ಪ್ರಮುಖ ಲಕ್ಷಣಗಳಂತ ಹೇಳಿದರೆ, ಇದು ಜನಸಂಖ್ಯೆ ಆಧಾರಿತ ಆದೇಶ. ಅಂದರೆ SC/SP ನಿಧಿಯು ಸಾಮಾನ್ಯವಾಗಿ ರಾಜ್ಯ ಅಥವಾ ರಾಷ್ಟ್ರೀಯ SC ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣಕ್ಕೆ ಸಮನಾಗಿರಬೇಕು. ಎರಡನೇದಂತ ಹೇಳಿದರೆ ಲ್ಯಾಪ್ಸೆಬಲ್ ಅಲ್ಲದ ನಿಧಿಗಳಿಗೆ ಇವು ಆಗಿರ್ತವೆ. ಅಂತ ಹೇಳಿದರೆ SC/SPಗಾಗಿ ಬಜೆಟ್ನಲ್ಲಿ ಮೀಸಲಿಟ್ಟ ನಿಧಿಗಳು ಸಾಮಾನ್ಯವಾಗಿ ತಿರುಗಿಸಲಾಗದ ಅಥವಾ ಲ್ಯಾಪ್ಸೆಬಲ್ ಅಲ್ಲದವುಗಳಾಗಿರ್ತವೆ. ಅಂದರೆ ಇವುಗಳನ್ನು ಸಾಮಾನ್ಯ ವೆಚ್ಚಗಳಿಗೆ ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಮೂರನೇದಾಗಿ ಉದ್ದೇಶಿತ ಪ್ರಯೋಜನಗಳು ಅಂದರೆ ನೇರ ವ್ಯಕ್ತಿಯ ಪ್ರಯೋಜನಗಳು, ಕುಟುಂಬ ಆಧಾರಿತ ಆದಾಯ ಉತ್ಪಾದನಾ ಕಾರ್ಯಕ್ರಮಗಳು ಮತ್ತು SC ಬಹುಸಂಖ್ಯಾತ ಪ್ರದೇಶಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಮೂಲಕ ಸಾಮಾಜಿಕ ಆರ್ಥಿಕ ಅಂತರವನ್ನು ಕಡಿಮೆ ಮಾಡಲು ಈ ಹಣವನ್ನು ಹಂಚಲಾಗುತ್ತದೆ ಆಯವ್ಯಯಗಳಲ್ಲಿ. ವಿದ್ಯಾರ್ಥಿಗಳೇ, ಈಗ ನಾವು STP ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಪರಿಶಿಷ್ಟ ಪಂಗಡ ಉಪಯೋಜನೆ. ಈ ಪರಿಶಿಷ್ಟ ಪಂಗಡ ಉಪಯೋಜನೆ ಅಂದರೆ ಏನು ಅಂತ ಹೇಳಿದರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸೇರಿ ತಂದಿರುವಂತಹ ಒಂದು ಅಭಿವೃದ್ಧಿ ಕಾರ್ಯಕ್ರಮ. ಅಂದರೆ ಅದರಲ್ಲೂ ವಿಶೇಷವಾಗಿ ಈ ಬುಡಕಟ್ಟು ಸಮುದಾಯಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ತಂದಿರುವಂತಹ ವಿಶೇಷ ಕಾರ್ಯಕ್ರಮ ಇದು. ಸೊ ಈ ಒಂದು STPಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಈ ಬುಡಕಟ್ಟು ಜನರಿಗೆ ಒಂದು ಶಿಕ್ಷಣ, ಆರೋಗ್ಯ, ವಸತಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು. ನಂತರದಲ್ಲಿ ಇವರ ಆದಾಯವನ್ನು ವೃದ್ಧಿಸುವಂತಹ ಯೋಜನೆಗಳನ್ನು, ಅಂದರೆ ಕೃಷಿ ಆಗಿರ್ಬೋದು, ಕೌಶಲ್ಯ ತರಬೇತಿಯನ್ನು ನೀಡುವಂಥ ಒಂದು ಯೋಜನೆ ಇದಾಗಿರ್ತದೆ. ಇದರ ಜೊತೆಗೆ ಜನಸಂಖ್ಯೆ ಅನುಪಾತಕ್ಕೆ ಅನುಗುಣವಾಗಿ ಈ ಅನುದಾನವನ್ನು ಮೀಸಲು ಕೂಡ ಇಡೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ಸೊ 2026-27ರ ಆಯವ್ಯಯದಲ್ಲಿ ಕರ್ನಾಟಕದಲ್ಲಿ ಒಟ್ಟು STP ಅಡಿಯಲ್ಲಿ 12,828 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ನಂತರದಲ್ಲಿ ವಿದ್ಯಾರ್ಥಿಗಳೇ, ಈ ಒಂದು ಆಯವ್ಯಯ 2026-27ರಲ್ಲಿ ಮಹಿಳೆಯರಿಗೆ ಮೀಸಲಿಟ್ಟ ಹಣ ಎಷ್ಟು ಕೇಳಿದರೆ 94,663 ಕೋಟಿ ರೂಪಾಯಿಗಳು. ಅದೇ ಮಕ್ಕಳಿಗೆ ಮೀಸಲಿಟ್ಟಿರುವಂಥ ಹಣ ಎಷ್ಟು ಈ ಆಯವ್ಯಯದಲ್ಲಿ ಕೇಳಿದರೆ 63,135 ಕೋಟಿ ರೂಪಾಯಿಗಳು. ಮತ್ತು ಈ ಒಂದು ಬಜೆಟ್ನಲ್ಲಿ ಒಟ್ಟು 56,432 ಹುದ್ದೆಗಳ ಭರ್ತಿಗೆ ಚಾಲನೆಯನ್ನು ನೀಡ್ತೇವೆ ಅಂತ ಒಂದು ಭರವಸೆಯನ್ನು ನೀಡಿದ್ದಾರೆ. ಇದರ ಜೊತೆಗೆ ರಾಜ್ಯದ ರಸ್ತೆ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಗಾಗಿ 4,000 ಕೋಟಿ ರೂಪಾಯಿಯನ್ನು ಅದು ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ 2ನೇ ಹಂತದ ಯೋಜನೆಯಲ್ಲಿ ಮೀಸಲಿಡಲಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಆಯವ್ಯಯ 2026-27 ಮತ್ತು ಕೃಷಿಗೆ ಈ ಒಂದು ಆಯವ್ಯಯದಲ್ಲಿ ಎಷ್ಟೆಲ್ಲ ಫಂಡನ್ನು ಅಲೋಕೇಟ್ ಮಾಡಿದ್ದಾರೆ ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಮೊದಲಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಈ ಒಂದು ಬಜೆಟ್ನಲ್ಲಿ 4 ಆಧಾರ ಸ್ತಂಭಗಳನ್ನು ಗುರುತಿಸಲಾಗಿದೆ. ಮೊದಲನೇದಾಗಿ ವೈಜ್ಞಾನಿಕ ಕೃಷಿ ಮತ್ತು ಮಾರ್ಗದರ್ಶನ, ಎರಡನೇದಾಗಿ ಹಣಕಾಸು ನೆರವು, ಮೂರನೇದಾಗಿ ಉತ್ತಮ ಗುಣಮಟ್ಟದ ಕೃಷಿ ಪರಿಕರಗಳು ಮತ್ತು ಬೆಳೆ ನಿರ್ವಹಣೆ, ಕೊನೆಯದಾಗಿ ಅಂದರೆ 4ನೇದಾಗಿ ಕೊಯ್ಲೋತ್ತರ ಸಂಗ್ರಹಣಾ ವಿಸ್ತರಣೆಯನ್ನು ಈ ಒಂದು ಬಜೆಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಬಜೆಟ್ನಲ್ಲಿ ಕೃಷಿ ಬೆಲೆಗಳ ಮೌಲ್ಯವರ್ಧನೆ ಹಾಗೂ ಕೃಷಿ ತ್ಯಾಜ್ಯ ಮರುಬಳಕೆ ಉತ್ತೇಜಿಸಲು 3 ವರ್ಷಗಳಲ್ಲಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದಾರೆ. ಅಂದರೆ ಈಗ ನಾವು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಅಂದ್ರೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ರೈತರಿಗೆ ಹೆಚ್ಚುವರಿ ಆದಾಯ ತಂದುಕೊಡುವ ಉದ್ದೇಶದಿಂದ
ಕರ್ನಾಟಕ ಸರ್ಕಾರವು 2026ರ ಬಜೆಟ್ನಲ್ಲಿ ಒಟ್ಟು 100 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯನ್ನು ಘೋಷಿಸಿತು. ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಹಾಗಾದರೆ ಈ ಯೋಜನೆಯ ಮುಖ್ಯ ಉದ್ದೇಶಗಳು ಮತ್ತು ವಿಶೇಷತೆಗಳೇನು ಅನ್ನೋದನ್ನು ನಾವೀಗ ನೋಡೋಣ. ಮೊದಲನೇದಾಗಿ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ, ಅಂದರೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಆಗಿರ್ಬೋದು, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕವನ್ನು ಕಲ್ಪಿಸುವುದು ಇದರ ಮುಖ್ಯ ಉದ್ದೇಶ. ಎರಡನೇದಾಗಿ ಈ ರೈತರ, ಅಂದರೆ ಕೃಷಿ ಕ್ಷೇತ್ರದಲ್ಲಿ ಅವಲಂಬಿಸುವವರಿಗೆ, ಅದರಲ್ಲಿ ಎಸ್ಪೆಷಲಿ ರೈತರಿಗೆ ಸ್ಥಿರ ಮತ್ತು ಹೆಚ್ಚುವರಿ ಆದಾಯದ ಮೂಲಗಳನ್ನು ಸೃಷ್ಟಿಸುವುದು ಕೂಡ ಈ ಒಂದು ಯೋಜನೆಯ ಇನ್ನೊಂದು ಉದ್ದೇಶವಾಗಿದೆ. ಇದಾದ ಮೇಲೆ ಉತ್ಪಾದನೋತ್ತರ ಒಂದು ನಿರ್ವಹಣೆ, ಅಂದರೆ ಬೆಳೆ ಕೊಯ್ಲಿನ ನಂತರದ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವಂತಹ ಒಂದು ಯೋಜನೆ ಇದಾಗಿದೆ. ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳನ್ನು ಉತ್ತೇಜಿಸಲು ಈ ಆಯವ್ಯಯ 2026-27ರಲ್ಲಿ ಒಂದು ಏಕ ಗವಾಕ್ಷಿ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಅಂದರೆ ಮಿಲೆಟ್ ಹಬ್ ಏಕ ಗವಾಕ್ಷಿ. ಇದು ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳ ಉತ್ಪಾದನೆ ಆಗಿರ್ಬೋದು, ಸಂಸ್ಕರಣೆ ಆಗಿರ್ಬೋದು, ಮಾರುಕಟ್ಟೆಯನ್ನು ಉತ್ತೇಜಿಸಲು ಸರ್ಕಾರ ರೂಪಿಸಿದಂತಹ ಒಂದು ಮಹತ್ವದ ವ್ಯವಸ್ಥೆಯಾಗಿದೆ. ಹಾಗಾದರೆ ಇದರ ಮುಖ್ಯ ಉದ್ದೇಶಗಳು ಏನೇನು ಅಂತ ಕೇಳಿದ್ರೆ, ಏಕಗವಾಕ್ಷಿ ವ್ಯವಸ್ಥೆ ಅಂದರೆ ರೈತರಿಗಾಗಿರ್ಬೋದು ಅಥವಾ ಉತ್ಪಾದಕರಿಗಾಗಿರ್ಬೋದು ಮತ್ತು ಮಾರಾಟಗಾರರಿಗೆ ಅಗತ್ಯ ಇರುವ ಎಲ್ಲ ಸೇವೆಗಳನ್ನು ಒಂದೇ ಸೂರಿನಡಿಯಲ್ಲಿ ಒದಗಿಸುವಂತಹದ್ದು. ಎರಡನೇದಾಗಿ ಮಾರುಕಟ್ಟೆ ವಿಸ್ತರಣೆ, ಅಂದರೆ ಸಿರಿಧಾನ್ಯ ಬೆಳೆಗಾರರಿಗೆ ಉತ್ತಮ ಮಾರುಕಟ್ಟೆ ಸಂಪರ್ಕ ಕಲ್ಪಿಸಿ ಅವರ ಆದಾಯವನ್ನು ಹೆಚ್ಚಿಸುವುದು. ಮೂರನೇದಾಗಿ ಸಾವಯವ ಉತ್ತೇಜನ, ಸಾವಯವ ಮತ್ತು ಸಿರಿಧಾನ್ಯ ಉತ್ಪನ್ನಗಳ ಪೂರೈಕೆಯ ಸರಪಳಿಗಳನ್ನು ಬಲಪಡಿಸುವುದಾಗಿದೆ. ನಾಲ್ಕನೇದಾಗಿ ಸಂಪರ್ಕ ಸೇತುವೆ, ಗ್ರಾಹಕರಾಗಿರ್ಬೋದು, ಮಾರಾಟಗಾರರಾಗಿರ್ಬೋದು ಮತ್ತು ಉತ್ಪಾದಕರ ನಡುವೆ ನೇರ ಸಂಪರ್ಕ ಕಲ್ಪಿಸುವುದು ಇದರ ಇನ್ನೊಂದು ಮುಖ್ಯ ಉದ್ದೇಶ. ಕೊನೆಯದಾಗಿ ರೇಷ್ಮೆ, ಅಂದರೆ ಕೃಷಿ ಇಲಾಖೆಯ ಮೂಲಕ ಈ ಹಬ್ಬುಗಳನ್ನು ನಿರ್ಮಿಸಲಾಗುತ್ತಿದ್ದು ಸ್ವಾವಲಂಬನೆಗೆ ಇದು ಒಂದು ಹೆಚ್ಚು ಒತ್ತನ್ನು ನೀಡ್ತಾ ಇದೆ. ವಿದ್ಯಾರ್ಥಿಗಳೇ, ಈ ಒಂದು ಆಯವ್ಯಯದಲ್ಲಿ ಇನ್ನೊಂದು ಪ್ರಮುಖ ಕೆಲಸವನ್ನು ಅಥವಾ ನಿರ್ಧಾರವನ್ನು ಏನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರೆ, ಎಲ್ಲ ಪ್ರಯೋಗಾಲಯಗಳಿಗೆ NABL ಮಾನ್ಯತೆಯನ್ನು ನೀಡುವುದು. ಹಾಗಾದರೆ NABL ಅಂದರೆ ಏನು ಅನ್ನೋದನ್ನು ಮೊದಲಿಗೆ ನಾವು ನೋಡೋಣ. NABL ಅಂತ ಹೇಳಿದರೆ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಟೆಸ್ಟಿಂಗ್ ಆ್ಯಂಡ್ ಕ್ಯಾಲಿಬ್ರೇಷನ್ ಲ್ಯಾಬೊರೇಟರೀಸ್, ಅಂದರೆ ಪರೀಕ್ಷೆ ಮತ್ತು ಮಾಪನಾಂಕ ನಿರ್ಣಯ ಪ್ರಯೋಗಾಲಯಗಳ ರಾಷ್ಟ್ರೀಯ ಮಾನ್ಯತೆ ಮಂಡಳಿ. ಇದರ ಪೋಷಕ ಸಂಸ್ಥೆ ಯಾವುದು ಕೇಳಿದರೆ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ. ಇದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಸಚಿವಾಲಯದ ಅಡಿಯಲ್ಲಿ ಬರ್ತದೆ. ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದರೆ ಡಾಕ್ಟರ್ ಸಂದೀಪ್ ಶಾ ಅವರು. ಇದರ ಪ್ರಧಾನ ಕಚೇರಿ ಗುರುಗ್ರಾಮ್, ಹರಿಯಾಣದ ಗುರುಗ್ರಾಮದಲ್ಲಿದೆ. ಹಾಗಾದರೆ ಇದರ ಪ್ರಾಥಮಿಕ ಕಾರ್ಯಗಳು ಏನು ಕೇಳಿದರೆ, ಪರೀಕ್ಷೆ, ವೈದ್ಯಕೀಯ ಮತ್ತು ಮಾಪನಾಂಕ ನಿರ್ಣಯ ಪ್ರಯೋಗಾಲಯಗಳನ್ನು ಮೌಲ್ಯಮಾಪನ ಮಾಡುತ್ತದೆ ಮತ್ತು ಮಾನ್ಯತೆಯನ್ನು ನೀಡ್ತದೆ. ಇದು ಗುಣಮಟ್ಟದ ಭರವಸೆಯನ್ನು ನೀಡ್ತದೆ, ಅಂದರೆ ಪ್ರಯೋಗಾಲಯಗಳು ಜಾಗತಿಕ ಮಾನದಂಡಗಳಲ್ಲಿ ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸುತ್ತದೆ ಮತ್ತು ಅವುಗಳ ಪರೀಕ್ಷೆ ಮತ್ತು ಮಾಪನಾಂಕ ನಿರ್ಣಯದ ಫಲಿತಾಂಶಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲು ಅನುವು ಮಾಡಿಕೊಡುತ್ತದೆ. ಹಾಗಾದರೆ ಇದರ ಮಾನ್ಯತೆಯ ಮಾನದಂಡಗಳು ಏನೇನು ಅನ್ನೋದನ್ನು ನಾವೀಗ ನೋಡೋಣ. ಅಂತಾರಾಷ್ಟ್ರೀಯ ಮಾನದಂಡಗಳ ಆಧಾರದ ಮೇಲೆ NABL ಮಾನ್ಯತೆಯನ್ನು ನೀಡುತ್ತದೆ. ವೈದ್ಯಕೀಯ ಪ್ರಯೋಗಾಲಯಗಳಿಗೆ ISO 15189 ಅಡಿಯಲ್ಲಿ ಮಾನ್ಯತೆಯನ್ನು ನೀಡುತ್ತದೆ. ಪರೀಕ್ಷೆ ಮತ್ತು ಮಾಪನಾಂಕ ನಿರ್ಣಯಗಳ ಪ್ರಯೋಗಾಲಯಗಳಿಗೆ ISO IEC 17025 ಅಡಿಯಲ್ಲಿ ಮಾನ್ಯತೆಯನ್ನು ನೀಡುತ್ತದೆ. ಪ್ರಾವೀಣ್ಯತೆ ಪರೀಕ್ಷೆ ಪೂರೈಕೆದಾರರಿಗೆ ISO IEC 17043 ಅಡಿಯಲ್ಲಿ ಮಾನ್ಯತೆಯನ್ನು ನೀಡುತ್ತದೆ. ಉಲ್ಲೇಖ ವಸ್ತು ಉತ್ಪಾದಕರು ಇವರಿಗೆ ISO 17034 ಅಡಿಯಲ್ಲಿ ಮಾನ್ಯತೆಯನ್ನು ನೀಡುತ್ತದೆ. ಸೊ ಹಾಗಾದರೆ ಇದು ಹೇಗೆ ಕೆಲಸ ಮಾಡ್ತದೆ ಅಂತ ಕೇಳಿದರೆ, ಇದರ ಮಾನ್ಯತೆ 4 ವರ್ಷದ ಅವಧಿಯವರೆಗೂ ಇರ್ತದೆ. ಅದನ್ನು ನೀವು ಪ್ರತಿ 2 ವರ್ಷಗಳಿಗೊಮ್ಮೆ ರಿನ್ಯೂವಲ್ ಮಾಡ್ಕೋಬೋದು, ಅಂದರೆ ಮರುಮೌಲ್ಯಮಾಪನವನ್ನು ಮಾಡ್ಕೋಬೋದು. ಜಾಗತಿಕ ವ್ಯಾಪ್ತಿ ಹೇಗಿದೆ ಕೇಳಿದರೆ, NABLಂದು ಪರಸ್ಪರ ಗುರುತಿಸುವಿಕೆ ವ್ಯವಸ್ಥೆಗಳ, ಅಂದರೆ ಮ್ಯೂಚುವಲ್ ರೆಕಗ್ನಿಷನ್
ಸಿಸ್ಟಮ್ ಪ್ರಕಾರ ಅಗ್ರಿಮೆಂಟ್ ಪ್ರಕಾರ NABL ಮಾನ್ಯತೆ ಪಡೆದ ಪ್ರಯೋಗಾಲಯದ ವರದಿಗಳು ಜಾಗತಿಕವಾಗಿ ವ್ಯಾಪಕವಾಗಿ ಅಂಗೀಕರಿಸಲ್ಪಡುತ್ತವೆ. ಸೊ ವಿದ್ಯಾರ್ಥಿಗಳೇ, ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸಲು ಈ ಒಂದು ಆಯವ್ಯಯದಲ್ಲಿ ವಸುಧಾಮೃತ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಹಾಗಾದರೆ ಈ ವಸುಧಾಮೃತ ಕಾರ್ಯಕ್ರಮ ಅಂದ್ರೇನು ಅನ್ನೋದನ್ನು ನಾವು ಮೊದಲಿಗೆ ನೋಡೋಣ. ವಸುಧಾಮೃತ ಕಾರ್ಯಕ್ರಮವು ಕರ್ನಾಟಕ ರಾಜ್ಯ ಸರ್ಕಾರವು ಪರಿಚಯಿಸಿದ ಪರಿಸರ ಸ್ನೇಹಿ ಕೃಷಿ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಇದರ ಮುಖ್ಯ ಬೆನ್ನೆಲುಬು ಯಾವುದು ಕೇಳಿದರೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ 2. ಸೊ ಹಾಗಾಗಿ ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಲು ರೂಪಿಸಲಾದಂತಹ ಕಾರ್ಯಕ್ರಮ ಇದಾಗಿದೆ. ಸೊ ಮಣ್ಣಿನಲ್ಲಿರುವಂತಹ ಆರೋಗ್ಯವನ್ನು ಹೆಚ್ಚಿಸುವುದರ ಮೂಲಕ ಈ ಸುಸ್ಥಿರ ಕೃಷಿಗೆ ಒಂದು ಉತ್ತೇಜನವನ್ನು ನೀಡಲಾಗಿದೆ. ಹಾಗಾದರೆ ಈ ಒಂದು ಕಾರ್ಯಕ್ರಮದ ಗುರಿಗಳು ಮತ್ತು ಕ್ರಿಯಾ ಯೋಜನೆಗಳು ಏನೇನು ಅನ್ನೋದನ್ನು ನಾವು ಮೊದಲಿಗೆ ತಿಳಿದುಕೊಳ್ಳೋಣ. ಮಣ್ಣಿನ ವರ್ಧನೆ ಅಂದರೆ ಮಣ್ಣಿನ ಶಕ್ತಿಯನ್ನು ಹೆಚ್ಚಿಸುವುದು. ಸೊ ಮಣ್ಣಿನ ಸಾವಯವ ಇಂಗಾಲದ ಅಂಶವನ್ನು ಹೆಚ್ಚಿಸುವುದು, ಇದರ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳನ್ನು ಸುಧಾರಿಸುವುದು ಈ ಒಂದು ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ. ನಂತರದಲ್ಲಿ ಇನ್ಪುಟ್ ವಿತರಣೆ ಅಂದರೆ ರೈತರಿಗೆ ಸಬ್ಸಿಡಿ ದರದಲ್ಲಿ ಜೈವಿಕ ಗೊಬ್ಬರಗಳನ್ನು ಮತ್ತು ಸಾವಯವ ಗೊಬ್ಬರಗಳನ್ನು ಒದಗಿಸುವುದು ಕೂಡ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವನ್ನು 3 ವರ್ಷಗಳ ಅವಧಿಯಲ್ಲಿ ರಾಜ್ಯಾದ್ಯಂತ ಜಾರಿಗೆ ತರಲಾಗುತ್ತದೆ. ಕೊನೆಯದಾಗಿ ಕೃಷಿ ಭೂಮಿಯನ್ನು ಭಾರೀ ರಾಸಾಯನಿಕ ಅವಲಂಬನೆಯಿಂದ ದೂರವಿಡುವುದು, ಕೃಷಿಯನ್ನು ಹೆಚ್ಚು ಸುಸ್ಥಿರ ಮತ್ತು ಹವಾಮಾನಕ್ಕೆ ಹೊಂದಿಕೊಳ್ಳುವ ಮತ್ತು ಪರಿಸರ ಸ್ನೇಹಿ ಕೃಷಿಯನ್ನು ಅಭಿವೃದ್ಧಿಪಡಿಸುವುದು ಈ ವಸುಧಾಮೃತ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳ ನಿಯಂತ್ರಣಕ್ಕೆ ಸಸ್ಯ ಸಂಜೀವಿನಿ ಎಂಬ ಹೊಸ ಯೋಜನೆಯನ್ನು ಈ ಆಯವ್ಯಯದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಹಾಗಾದರೆ ಈ ಸಸ್ಯ ಸಂಜೀವಿನಿ ಯೋಜನೆ ಅಂದರೆ ಏನು ಅನ್ನೋದನ್ನು ನಾವೀಗ ನೋಡೋಣ. ಸೊ ಈ ಯೋಜನೆಯು ಕರ್ನಾಟಕ ಸರ್ಕಾರವು ಆರಂಭಿಸಿದ ಬೆಳೆ ನಿರ್ವಹಣಾ ಕಾರ್ಯಕ್ರಮವಾಗಿದೆ. ಸೊ ರೈತರು ಆರಂಭಿಕ ಹಂತದಲ್ಲಿ ಕೀಟಗಳ ಬಗ್ಗೆ ಹಾಗೂ ರೋಗಗಳನ್ನು ಗುರುತಿಸಲು ಸಹಾಯ ಮಾಡಲು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗಿದೆ. ಇದು ಪರಿಸರ ಸ್ನೇಹಿ ಜೈವಿಕ ನಿಯಂತ್ರಣವಾಗಿದೆ. ಸೊ ಹಾಗಾದರೆ ಈ ಸಸ್ಯ ಸಂಜೀವನಿಯ ಪ್ರಮುಖ ಲಕ್ಷಣಗಳನ್ನು ಈಗ ನಾವು ನೋಡೋಣ. ಸೊ ಮೊದಲನೇದಾಗಿ ಆರಂಭಿಕ ಪತ್ತೆ ಅಂದರೆ ಬೆಳೆ ರೋಗಗಳು ಮತ್ತು ಕೀಟಗಳ ಬಾಧೆಯು ಗಮನಾರ್ಹ ಇಳುವರಿ ನಷ್ಟವನ್ನು ಉಂಟು ಮಾಡುವ ಮೊದಲೇ ರೈತರಿಗೆ ಅದನ್ನು ಪತ್ತೆ ಹಚ್ಚುವುದು ಈ ಒಂದು ಸಸ್ಯ ಸಂಜೀವಿನಿ ಯೋಜನೆಯ ಒಂದು ಮುಖ್ಯ ಗುರಿ. ಅದಾದಮೇಲೆ ಈ ಒಂದು ಯೋಜನೆಯಡಿ ಕಠಿಣ ರಾಸಾಯನಿಕ ಪರ್ಯಾಯಗಳಿಗಿಂತ ಜೈವಿಕ ಕೀಟನಾಶಕಗಳು ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳನ್ನು ಈ ಒಂದು ಯೋಜನೆಯಡಿಯಲ್ಲಿ ಉತ್ತೇಜಿಸಲಾಗುತ್ತದೆ. ಅದಾದ ಮೇಲೆ ಸಕಾಲಿಕ ಸಲಹೆ ಅಂದರೆ ರಾಜ್ಯಾದ್ಯಂತ ರೈತರಿಗೆ ಬೆಳೆ ರಕ್ಷಣೆಗಾಗಿ ಸಾಧ್ಯವಾಗುವಂತಹ ಶಿಫಾರಸುಗಳನ್ನು ಕೂಡ ಮಾಡಲಾಗುತ್ತದೆ. ಸೊ ಈ ಒಂದು ಕಾರ್ಯಕ್ರಮವು ಕೃಷಿಯನ್ನು ಹೆಚ್ಚು ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ಈ ಯೋಜನೆಯು ರಾಜ್ಯದ ಕೃಷಿ ಸಬಲೀಕರಣ ಬಜೆಟ್ನ ಭಾಗವಾಗಿದೆ. ಸೊ ವ್ಯಾಪ್ತಿ ಏನು ಅಂತ ಹೇಳಿದರೆ ಈ ಒಂದು ಯೋಜನೆಯ ವ್ಯಾಪ್ತಿ ಕರ್ನಾಟಕದಾದ್ಯಂತ ಸುಗ್ಗಿಯ ನಂತರದ ಆದಾಯ ಮತ್ತು ಸುಸ್ಥಿರ ಕೃಷಿಯನ್ನು ಹೆಚ್ಚಿಸಲು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗಿದೆ.
ರೈತ ಕರೆ ಕೇಂದ್ರವನ್ನು AI ತಂತ್ರಜ್ಞಾನದಿಂದ ಉನ್ನತೀಕರಣಗೊಳಿಸುವುದು, ಕೃಷಿಯಲ್ಲಿ ಉತ್ಪಾದನಾ ವೆಚ್ಚ ಕಡಿತಕ್ಕೆ ಹೈಟೆಕ್ ಹಾರ್ಡ್ವೇರ್ ಹಬ್ ಯೋಜನೆಯಡಿ ಬಿತ್ತನೆ ಮತ್ತು ನಾಟಿ ಯಂತ್ರಗಳನ್ನು ರೈತರಿಗೆ ನೀಡುವಂತಹ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದಾರೆ. ಹಾಗಾದರೆ ಈ ಹೈಟೆಕ್ ಹಾರ್ಡ್ವೇರ್ ಹಬ್ ಯೋಜನೆ ಅಂದರೆ ಏನು ಅನ್ನೋದನ್ನು ನಾವೀಗ ನೋಡೋಣ. ಸೊ ಈ ಹೈಟೆಕ್ ಹಾರ್ಡ್ವೇರ್ ಹಬ್ ಕರ್ನಾಟಕ ಸರ್ಕಾರವು ಕೃಷಿ ಯಂತ್ರವನ್ನು ಉತ್ತೇಜಿಸಲು ಮತ್ತು ರೈತರ ಕೊಯ್ಲು ಸಮಸ್ಯೆಗಳನ್ನು ಪರಿಹರಿಸಲು ಜಾರಿಗೆ ತಂದಿರುವಂತಹ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಸೊ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಕಾರ್ಮಿಕರ ಬಿಕ್ಕಟ್ಟನ್ನು ನಿಭಾಯಿಸುವುದು, ಅದಾದ ಮೇಲೆ ಹೆಚ್ಚಿನ ಮೌಲ್ಯ ಕೃಷಿ ಯಂತ್ರೋಪಕರಣಗಳನ್ನು ಸಬ್ಸಿಡಿ ದರದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಿಗುವಂತೆ ಮಾಡುವುದೇ ಈ ಒಂದು ಹೈಟೆಕ್ ಹಾರ್ಡ್ವೇರ್ ಹಬ್ಬಿನ ಪ್ರಮುಖ ಉದ್ದೇಶವಾಗಿದೆ. ಹಾಗಾದರೆ ಇದನ್ನು ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ, ವೈಯಕ್ತಿಕ ರೈತರಿಗೆ ಉಪಕರಣ ಅಥವಾ ಯೋಜನೆಯ ವೆಚ್ಚದ ಗರಿಷ್ಠ 50%, ಅಂದರೆ ಇದು 50 ಲಕ್ಷ ದಾಟಿರಬಾರ್ದು. ಸಂಸ್ಥೆಗಳಲ್ಲಿ ಅಂತ ಹೇಳಿದ್ರೆ FPOs, SHGs, ಸಹಕಾರಿ ಸಂಘಗಳಿಗೆ ಯಂತ್ರೋಪಕರಣಗಳ ಕೇಂದ್ರವನ್ನು ಅವಲಂಬಿಸಿ 1 ಕೋಟಿಗಿಂತಲೂ, ಅಂದರೆ ಗರಿಷ್ಠ 1 ಕೋಟಿವರೆಗೂ ಇವರು ಒಂದು ಸಬ್ಸಿಡಿಯನ್ನು ಕೊಡ್ತಾರೆ. ಹಾಗಾದರೆ ಈ ಒಂದು ಯೋಜನೆಯ ಪ್ರಮುಖ ಅವಶ್ಯಕತೆಗಳು ಏನಂತ ಹೇಳಿದರೆ ಯಂತ್ರೋಪಕರಣಗಳು. ಸೊ ಇದು ಕ್ಲಸ್ಟರ್ ಸಂಯೋಜಿತ ಹಾರ್ಡ್ವೇರ್ ಹಬ್ ಆಗಿರ್ತದೆ. ಜೊತೆಗೆ ಸುಗ್ಗಿಯ ಋತುಗಳಲ್ಲಿ ಕಾರ್ಮಿಕರ ಕೊರತೆಯನ್ನು ನೀಗಿಸಲು ಹತ್ತಿರದ ರೈತರಿಗೆ ಉಪಕರಣಗಳನ್ನು ಬಾಡಿಗೆಗೆ ನೀಡಲಾಗ್ತದೆ. ಫಲಾನುಭವಿಗಳು ಅಂತ ಹೇಳಿದ್ರೆ ವ್ಯಕ್ತಿಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಮತ್ತು ಪ್ರಾಥಮಿಕ ಕೃಷಿ ಸಾಲ ಸಂಘಗಳಿಗೆ ಈ ಒಂದು ಯೋಜನೆ ಮುಕ್ತವಾಗಿದೆ. ಚಿತ್ರದುರ್ಗದ ಬಾಬೂರ್ನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರವನ್ನು ರಾಜ್ಯ ಮಟ್ಟದ ಕೃಷಿ ಉದ್ಯಮ ಕೇಂದ್ರವನ್ನಾಗಿ ಉನ್ನತೀಕರಣಗೊಳಿಸುವುದು. ಅದಾದ ಮೇಲೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕನ್ನು ಸಂಪೂರ್ಣವಾಗಿ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸಲು ಸಾವಯವ ಪ್ರಮಾಣೀಕೃತ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಈ ಒಂದು ಆಯವ್ಯಯದಲ್ಲಿ. ಹಾಗಾದರೆ ಸಾವಯವ ಕೃಷಿ ಅಂದರೇನು ಅನ್ನೋದನ್ನು ನಾವು ಈಗ ನೋಡೋಣ. ಸೊ ಹಾಗಾಗಿ ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಕೃತಕ ರಾಸಾಯನಿಕಗಳ ಗೊಬ್ಬರಗಳು, ಕೀಟನಾಶಕಗಳು ಮತ್ತು ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು ಬಳಸದೆ ಕೇವಲ ನೈಸರ್ಗಿಕ ವಿಧಾನಗಳು, ಸಾವಯವ ವಸ್ತುಗಳನ್ನು ಬಳಸಿ ಮಾಡುವಂತಹ ಒಂದು ಕೃಷಿಯನ್ನು ಸಾವಯವ ಕೃಷಿ ಅಂತ ಕರಿತೇವೆ. ಸೊ ಇದು ಮಣ್ಣಿನ ಆರೋಗ್ಯವನ್ನು ಕಾಪಾಡಲು ಅಥವಾ ಪರಿಸರವನ್ನು ಸಂರಕ್ಷಿಸಲು, ನಮಗೆ ಆರೋಗ್ಯಕರವಾದ ಆಹಾರವನ್ನು ಒದಗಿಸಲು ಅತ್ಯಂತ ಪ್ರಯೋಜನಕಾರಿಯಾದಂತಹ ಕೃಷಿ ವಿಧಾನ ಇದಾಗಿದೆ. ಹಾಗಾದರೆ ಸಾವಯವ ಕೃಷಿಯ ಪ್ರಮುಖ ಲಕ್ಷಣಗಳೇನೇನಂತ ಹೇಳಿದರೆ, ಸಾವಯವ ಗೊಬ್ಬರಗಳನ್ನು ಬಳಸೋದು, ಅಂದರೆ ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಸಾವಯವ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ಗಳನ್ನು ಇಲ್ಲಿ ಬಳಸಲಾಗುತ್ತದೆ. ಈ ಕೀಟನಾಶಕ ನಿರ್ವಹಣೆಯಲ್ಲಿ ಈ ಬೇವಿನ ಎಣ್ಣೆ, ಜೀವಾಮೃತ, ಪಂಚಗಮ್ಯದಂತಹ ನೈಸರ್ಗಿಕ ವಸ್ತುಗಳನ್ನು ಕೀಟನಾಶಕಗಳಾಗಿ ಬಳಸಲಾಗುತ್ತದೆ. ಅದೇ ರೀತಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಬೆಳೆ ಸರದಿಯನ್ನು ಅನುಸರಿಸುವುದರಿಂದ ಮಣ್ಣಿನ ಪೋಷಕಾಂಶಗಳು ಸ್ವಾಭಾವಿಕವಾಗಿ ಹೆಚ್ಚಾಗ್ತವೆ. ಸಾವಯವ ಕೃಷಿಯ ಪ್ರಯೋಜನಗಳು ಏನೇನಂತ ನಾವು ನೋಡೋದಾದರೆ, ಮೊದಲಿಗೆ ಮಣ್ಣಿನ ಫಲವತ್ತತೆ ಇದರಿಂದ ಹೆಚ್ಚಾಗ್ತದೆ. ಆಮೇಲೆ ಮಣ್ಣಿನ ತೇವಾಂಶವನ್ನು ದೀರ್ಘಕಾಲದವರೆಗೆ ಕಾಪಾಡ್ಕೊಳ್ಬೋದು. ಆಮೇಲೆ ನೀರಿನ ಬಳಕೆ ಕಡಿಮೆ ಆಗ್ತದೆ. ರಾಸಾಯನಿಕ ಮುಕ್ತ ಆಹಾರ ದೊರೆಯುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೊನೆಯದಾಗಿ ಮಾರುಕಟ್ಟೆಯಲ್ಲಿ ಈ ಸಾವಯವ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಇಲ್ಲಿ ರೈತರಿಗೆ ಉತ್ತಮವಾದಂತಹ ಒಂದು ಆದಾಯ ಸಿಗುತ್ತದೆ.
ವಿದ್ಯಾರ್ಥಿಗಳೀಗ ನಾವು ಈ ಒಂದು ಆಯವ್ಯಯದಲ್ಲಿ ತೋಟಗಾರಿಕೆಗೆ ಏನೇನೆಲ್ಲ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಮತ್ತು ಎಷ್ಟೆಷ್ಟು ಬಜೆಟ್ನಲ್ಲಿ ಅಲೋಕೇಟ್ ಮಾಡಿದ್ದಾರೆ ಅನ್ನೋದನ್ನು ಈಗ ನಾವು ನೋಡೋಣ. ಸೊ ಮೊದಲಿಗೆ ತೋಟಗಾರಿಕೆ ಇಲಾಖೆಯ ಕ್ಷೇತ್ರದಲ್ಲಿ ಮತ್ತು ನರ್ಸರಿಯಲ್ಲಿ PPP ಮಾದರಿಯಲ್ಲಿ ತೋಟಗಾರಿಕೆ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆ ಮಾಡಲಿಕ್ಕೆ ಈ ಒಂದು ಆಯವ್ಯಯದಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ. ಹಾಗಾದರೆ ನಾವು ಮೊದಲಿಗೆ ಈ PPP ಅಂದರೆ ಏನು ಅನ್ನೋದನ್ನು ನಾವು ಮೊದಲಿಗೆ ನೋಡೋಣ. ಸೊ PPP ಅಂತ ಹೇಳಿದರೆ ಸರ್ಕಾರಿ ಘಟಕ ಮತ್ತು ಖಾಸಗಿ ವಲಯದ ಕಂಪನಿಯ ನಡುವೆ ಸಾರ್ವಜನಿಕ ಮೂಲಸೌಕರ್ಯ ಹಾಗೂ ಸೇವೆಗಳಿಗೆ ಹಣಕಾಸು ಒದಗಿಸಲು, ನಿರ್ಮಿಸಲು ಮತ್ತು ನಿರ್ವಹಿಸಲು ದೀರ್ಘಕಾಲಾವಧಿಯ ಇದು ಒಪ್ಪಂದ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ ಖಾಸಗಿ ಪಾಲುದಾರರು ಬಂಡವಾಳ ಮತ್ತು ಪರಿಣತಿಯನ್ನು ಒದಗಿಸ್ತಾರೆ. ಅದರ ಜೊತೆಗೆ ಅಪಾಯ ಮತ್ತು ಪ್ರತಿಫಲಗಳನ್ನು ಎರಡೂ ಪಕ್ಷಗಳ ನಡುವೆ ಸ್ಪಷ್ಟವಾಗಿ ಹಂಚಿಕೆ ಮಾಡಲಾಗ್ತದೆ. ಈ ಸಾಮಾನ್ಯ PPP ರಚನೆಯನ್ನು ಈಗ ನಾವು ನೋಡೋಣ. ಪ್ರಮುಖವಾಗಿ 4-5 ಮಾದರಿಗಳಿದ್ದಾವೆ. ಅದನ್ನು ನಾವೀಗ ಡಿಸ್ಕಷನ್ ಮಾಡೋಣ. ಮೊದಲಿಗೆ BOT. ಸೊ PPP ಮಾಡೆಲಲ್ಲಿ ಮೊದಲಿಗೆ ಬರುವಂತಹ ಮಾದರಿ ಯಾವುದು ಅಂತ ಹೇಳಿದ್ರೆ BOT ಅಂದರೆ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್, ಅಂದರೆ ನಿರ್ಮಾಣ, ನಿರ್ವಹಣೆ, ವರ್ಗಾವಣೆ. ಅಂದರೆ ಖಾಸಗಿ ಘಟಕ ಏನಿರ್ತದಲ್ಲ ಒಂದು ಸೌಲಭ್ಯವನ್ನು ನಿರ್ಮಿಸ್ತದೆ, ವೆಚ್ಚವನ್ನು ಮರುಪಡೆಯಲು ನಿರ್ದಿಷ್ಟ ಅವಧಿಯವರೆಗೆ ಮಾಲೀಕತ್ವವನ್ನು ತನ್ನ ಹತ್ರ ಇಟ್ಕೊಂಡಿರ್ತದೆ. ನಂತರ ಅದನ್ನು ಸರ್ಕಾರಕ್ಕೆ ವರ್ಗಾಯಿಸುವಂತಹ ಒಂದು ಮಾದರಿಯನ್ನು ಅಂದರೆ PPP ಮಾದರಿಯಲ್ಲಿ ಇದನ್ನು BOT ಬೂಟ್ ಅಂತ ಕರೀತಾರೆ. ಅದಾದಮೇಲೆ ಬರುವುದು BOO ಬಿಲ್ಡ್ ಓನ್ ಆಪರೇಟ್, ಅಂದರೆ ಖಾಸಗಿ ಪಾಲುದಾರರು ಸಂಪೂರ್ಣ ಮಾರುಕಟ್ಟೆಯ ಅಪಾಯಗಳನ್ನು ವಹಿಸಿಕೊಂಡು ಆಸ್ತಿಯನ್ನು ಶಾಶ್ವತವಾಗಿ ನಿರ್ಮಿಸುತ್ತಾರೆ ಮತ್ತು ಅದನ್ನು ನಿರ್ವಹಿಸ್ತಾರೆ. ಸೊ ಇದಕ್ಕೆ ನಿರ್ಮಾಣ, ಸ್ವಂತ ಮತ್ತು ನಿರ್ವಹಣೆ ಅಂತ ಕರೀತಾರೆ, ಅಂದರೆ BOO. ಅದಾದಮೇಲೆ ಬರೋದು DBFO ಅಂದರೆ ಡಿಸೈನ್ ಬಿಲ್ಡ್ ಫೈನಾನ್ಸ್ ಆಪರೇಟ್, ಅಂದರೆ ವಿನ್ಯಾಸ, ನಿರ್ಮಾಣ, ಹಣಕಾಸು ಮತ್ತು ನಿರ್ವಹಣೆ. ಒಬ್ಬ ಖಾಸಗಿ ಪಾಲುದಾರನು ಯೋಜನೆಯ ಎಲ್ಲ ಹಂತಗಳನ್ನು ನಿರ್ವಹಿಸುತ್ತಾನೆ, ಲಭ್ಯತೆ ಮತ್ತು ಬಳಕೆಯ ಆಧಾರದ ಮೇಲೆ ಸರ್ಕಾರದಿಂದ ಪಾವತಿಯನ್ನು ಪಡೆಯುತ್ತಾನೆ. ಈ ಒಂದು ಪ್ರಕಾರದ PPPಗೆ DBFO ಅಂತ ಕರೀತಾರೆ. ಅದಾದಮೇಲೆ ಬರುವಂಥದ್ದು MC ಅಂದರೆ ಮ್ಯಾನೇಜ್ಮೆಂಟ್ ಕಾಂಟ್ರಾಕ್ಟ್, ಅಂದರೆ ನಿರ್ವಹಣಾ ಒಪ್ಪಂದ. ಅಂದರೆ ಸರ್ಕಾರವು ಮಾಲೀಕತ್ವ ಮತ್ತು ಹಣಕಾಸಿನ ಒಂದು ಕ್ಷೇತ್ರವನ್ನು ತನ್ನ ಹತ್ರ ಉಳಿಸಿಕೊಂಡು ದೈನಂದಿನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಲು ಖಾಸಗಿ ಸಂಸ್ಥೆಗೆ ಇದನ್ನು ಕಾಂಟ್ರಾಕ್ಟಲ್ಲಿ ಕೊಡ್ತಾರೆ, ಅಂದರೆ ಒಪ್ಪಂದದ ಮೇರೆಗೆ ಆಗ ಖಾಸಗಿ ವಲಯಕ್ಕೆ ಅದನ್ನು ನೀಡ್ತಾರೆ. ಅದಾದಮೇಲೆ ಬರುವಂಥದ್ದು O&M ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್, ಅಂದರೆ ಕಾರ್ಯಾಚರಣೆ ಮತ್ತು ನಿರ್ವಹಣೆ. ಸೊ ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ ಖಾಸಗಿ ಪಾಲುದಾರನು ಅಸ್ತಿತ್ವದಲ್ಲಿರುವ ಸಾರ್ವಜನಿಕ ಸೌಲಭ್ಯದ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು ನಿರ್ದಿಷ್ಟ ಸಮಯದವರೆಗೂ ಇದನ್ನು ವಹಿಸಿಕೊಳ್ಳುತ್ತಾನೆ. ಸೊ ಅಡಿಕೆ ಮತ್ತು ತೆಂಗು ಬೆಳೆಗಳಲ್ಲಿ ಸಮುದಾಯ ಆಧಾರಿತ ರೋಗ ಕೀಟ ನಿಯಂತ್ರಣ ಕ್ರಮಗಳಿಗಾಗಿ 10 ಕೋಟಿ ರೂಪಾಯಿಗಳನ್ನು ಈ ಒಂದು ಆಯವ್ಯಯದಲ್ಲಿ ಮೀಸಲಿಡಲಾಗಿದೆ. ಇದರ ಜೊತೆಗೆ ತೋಟಗಾರಿಕೆ ಉತ್ಪನ್ನಗಳಿಗಾಗಿ 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 12,000 ಮೆಟ್ರಿಕ್ ಟನ್ ಸಾಮರ್ಥ್ಯದ 2 ಶಿಥಿಲಾಗೃಹಗಳ ನಿರ್ಮಾಣವನ್ನು ಮಾಡಲಿಕ್ಕೆ ಈ ಒಂದು ಆಯವ್ಯಯದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅದರಂತೆ ಮೈಸೂರಿನ ಲಿಂಗಾಂಬುದಿ
ಸಸ್ಯ ತೋಟದ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಈ ಒಂದು ಆಯವ್ಯಯದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದಲ್ಲದೆ ನೀರಿನ ಸಂರಕ್ಷಣೆ ಮತ್ತು ರೋಗಗಳನ್ನು ತಡೆಗಟ್ಟಲು ಮಣ್ಣಿಲ್ಲದ ಕೃಷಿಗೆ ಪ್ರೋತ್ಸಾಹವನ್ನು ಈ ಒಂದು ಆಯವ್ಯಯದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹಾಗಾದರೆ ಮಣ್ಣಿಲ್ಲದ ಕೃಷಿ ಅಂದರೆ ಏನು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಸೊ ಮಣ್ಣಿಲ್ಲದ ಕೃಷಿ, ಇದನ್ನು ಆರ್ಗ್ಯಾನಿಕ್ ಹೈಡ್ರೋಫೋನಿಕ್ಸ್ ಅಂತಲೂ ಕೂಡ ಕರೀತಾರೆ. ಅಂದರೆ ಮಣ್ಣನ್ನು ಬಳಸದೆ ಕೇವಲ ನೀರು ಮತ್ತು ಸಾವಯವದ ಪೋಷಕಾಂಶಗಳನ್ನು ಬಳಸಿ ಗಿಡಗಳನ್ನು ಬೆಳೆಸುವ ಪದ್ಧತಿ ಇದಾಗಿದೆ. ಇದು ಒಂದು ಅತ್ಯುತ್ತಮ ಮತ್ತು ಆಧುನಿಕ ಪದ್ಧತಿಯು ಇದಾಗಿದೆ. ಸೊ ಹಾಗಾದರೆ ಇದರ ಮುಖ್ಯ ಈ ಪದ್ಧತಿಯ ಮುಖ್ಯ ಅಂಶಗಳು ಯಾವುದು ಅನ್ನೋದನ್ನು ನಾವು ನೋಡೋಣ. ಅಂದರೆ ಮೊದಲೇ ಹೇಳ್ದಂಗೆ ಮಣ್ಣಿನ ಬದಲಿಗೆ ಮೀನಿನ ತ್ಯಾಜ್ಯ ಆಗಿರ್ಬೋದು ಅಥವಾ ಕಾಂಪೋಸ್ಟ್ ಆಗಿರ್ಬೋದು, ಇತರ ನೈಸರ್ಗಿಕ ಮೂಲಗಳಿಂದ ಪಡೆದ ದ್ರವ ಸಾವಯವ ಪೋಷಕಾಂಶಗಳನ್ನು ನೀರಿಗೆ ಬೆರೆಸಿ ಇಲ್ಲಿ ಕೃಷಿಯನ್ನು ಮಾಡಲಾಗ್ತದೆ. ಜೊತೆಗೆ ಗಿಡದ ಬೇರುಗಳಿಗೆ ಆಸರಿಯಾಗಿ ಮಣ್ಣಿನ ಬದಲಿಗೆ ಕೊಬ್ಬರಿ ನಾರನ್ನು ಕೂಡ ಹಾಕ್ತಾರೆ, ಜೇಡಿ ಮಣ್ಣಿನ ಉಂಡೆಗಳನ್ನು ಕೂಡ ಹಾಕ್ತಾರೆ ಅಥವಾ ಕಲ್ಲು ಹತ್ತಿಗಳನ್ನು ಕೂಡ ಇದರಲ್ಲಿ ಬಳಸಲಾಗ್ತದೆ. ಇದರ ಮುಖ್ಯ ಪ್ರಯೋಜನ ಅಂತ ಹೇಳಿದರೆ ಮಣ್ಣಿನಲ್ಲಿರುವ ರೋಗಗಳು ಮತ್ತು ಕೀಟಗಳ ಬಾಧೆ ಇರುವುದಿಲ್ಲ, ಆದ್ದರಿಂದ ಹೆಚ್ಚಿನ ಇಳುವರಿ ಇದಕ್ಕೆ ಬರ್ತದೆ. ಅದಾದ ಮೇಲೆ ನೀರಿನ ಉಳಿತಾಯ ಕೂಡ ಇಲ್ಲಿ ಮಾಡಬಹುದು. ಅಂದರೆ ಸಾಂಪ್ರದಾಯಿಕ ಕೃಷಿಗೆ ಹೋಲಿಸಿದರೆ ಸುಮಾರು 90% ನೀರನ್ನು ಇಲ್ಲಿ ಉಳಿಸಬಹುದು. ಇದು ಎಸ್ಪೆಷಲಿ ನಗರ ಪ್ರದೇಶಗಳಿಗೆ ಸೂಕ್ತ. ಯಾಕಂತ ಹೇಳಿದ್ರೆ ಟೆರೆಸ್ ಅಥವಾ ಬಾಲ್ಕನಿಗಂತ ಒಂದು ಸಣ್ಣ ಜಾಗದಲ್ಲಿ ಕೂಡ ಈ ವಿಧಾನವನ್ನು ಉಪಯೋಗ ಮಾಡಿಕೊಂಡು ಬೆಳೆಗಳನ್ನು ಕೂಡ ಬೆಳಿಬೋದು. ಆರೋಗ್ಯಕರ ಆಹಾರ, ಯಾಕಂದರೆ ಇಲ್ಲಿ ರಾಸಾಯನಿಕ ಮುಕ್ತ ಪೋಷಕಾಂಶಗಳಿಂದ ಕೂಡಿದ ಸಾವಯವ ತರಕಾರಿಗಳನ್ನು ಬೆಳೆಯುವುದರಿಂದ ಇದು ಆರೋಗ್ಯಕ್ಕೆ ಉಪಯುಕ್ತವಾದಂತಹ ಒಂದು ವಿಧಾನವಾಗಿದೆ. ಸೊ ವಿದ್ಯಾರ್ಥಿಗಳು, ಈಗ ನಾವು ಈ ರೇಷ್ಮೆ, ಪಶುಸಂಗೋಪನೆ, ಮೀನುಗಾರಿಕೆಯಲ್ಲಿ ಈ ಒಂದು ಬಜೆಟ್ನಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಮತ್ತು ಎಷ್ಟು ಫಂಡನ್ನು ಅಲೋಕೇಟ್ ಮಾಡಿದ್ದಾರೆ ಅನ್ನೋದನ್ನು ಈಗ ನಾವು ನೋಡೋಣ. ಮೊದಲಿಗೆ ರೇಷ್ಮೆ. ಸೊ ಉತ್ತರ ಕರ್ನಾಟಕದಲ್ಲಿ ಬೆಳೆಸಿದ ರೇಷ್ಮೆ ಗೂಡುಗಳನ್ನು ಎಲ್ಲ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಪ್ರತಿ kg ಗೂಡಿನ ಸಾಗಾಣಿಕೆ ವೆಚ್ಚವನ್ನು 20 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಇದರ ಜೊತೆಗೆ ರಾಮನಗರ, ಶಿಡ್ಲಘಟ್ಟ, ಹಾವೇರಿ, ತಾಂಡವಪುರ ಹಾಗೂ ಕಲಬುರಗಿಯಲ್ಲಿ ಸಿಲ್ಕ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡುವಂತಹ ಒಂದು ಯೋಜನೆಯನ್ನು ಈ ಒಂದು ಬಜೆಟ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಂತರದಲ್ಲಿ ಪಶುಸಂಗೋಪನೆ. ಸೊ ನಾಬಾರ್ಡ್ ಸಹಯೋಗದೊಂದಿಗೆ 100 ಪಶುವೈದ್ಯಕೀಯ ಸಂಸ್ಥೆಗಳ ನೂತನ ಕಟ್ಟಗಳ ನಿರ್ಮಾಣ ಮಾಡಲಾಗುವುದಂತ ಈ ಒಂದು ಬಜೆಟ್ನಲ್ಲಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸೊ ಹಾಗಾದರೆ ನಾವು ಈ ನಾಬಾರ್ಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳೋಣ. ಸೊ ನಾಬಾರ್ಡ್ ಅಂತ ಹೇಳಿದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ. ಇದು ದೇಶದ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಹಣಕಾಸು ಒದಗಿಸುವಂಥ ಅಗ್ರ ಬ್ಯಾಂಕಿಂಗ್ ವ್ಯವಸ್ಥೆ. ಇದು ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ಮತ್ತು ಇತರ ಗ್ರಾಮೀಣ ಮತ್ತು ಹಳ್ಳಿಯ ಯೋಜನೆಗಳ ಅಭಿವೃದ್ಧಿಗೆ ಇದು ಜವಾಬ್ದಾರಿಯಾಗಿದೆ. ಇದನ್ನು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಆ್ಯಕ್ಟ್ 1990ರಲ್ಲಿ ಈ ಒಂದು ಕಾನೂನಿನ ಪ್ರಕಾರ ಈ ಒಂದು ಬ್ಯಾಂಕನ್ನು 1982ರಲ್ಲಿ ಸ್ಥಾಪಿಸಲಾಯಿತು. ಇದರ ಮುಖ್ಯ ಕಚೇರಿ ಮುಂಬೈನಲ್ಲಿದೆ. ಸೊ ಇದರ ಮುಖ್ಯ ಕಾರ್ಯಗಳು ಯಾವುವು ಅಂತ ಹೇಳಿದ್ರೆ, ಗ್ರಾಮೀಣ ಮೂಲಸೌಕರ್ಯ ನಿರ್ಮಾಣಕ್ಕಾಗಿ ಮರು ಹಣಕಾಸು ಬೆಂಬಲ ಒದಗಿಸುವುದು, ಜೊತೆಗೆ ಬ್ಯಾಂಕಿಂಗ್ ಉದ್ಯಮ ಗುರಿಗಳನ್ನು ಸಾಧಿಸಲು ಮಾರ್ಗದರ್ಶನ ಮತ್ತು ಪ್ರೇರಣೆ ಪಡೆಯುವಂತೆ ಜಿಲ್ಲಾ ಮಟ್ಟದ ಸಾಲ ಯೋಜನೆಗಳನ್ನು ಸಿದ್ಧಪಡಿಸುವುದು. ಇದು ಸಹಕಾರಿ ಬ್ಯಾಂಕ್ಗಳ ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಮೇಲ್ವಿಚಾರಣೆಯನ್ನು ಮಾಡ್ತದೆ. ಇದರ ಜೊತೆಗೆ
ಉತ್ತಮ ಬ್ಯಾಂಕಿಂಗ್ ಪದ್ಧತಿಗಳನ್ನು ಅಭಿವೃದ್ಧಿಪಡಿಸಲು ಮತ್ತು CBS ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ವೇದಿಕೆ ಏಕೀಕರಿಸಲು ಸಹಾಯ ಮಾಡ್ತದೆ. ಇದು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ವಿನ್ಯಾಸ ಮತ್ತು ಅನುಷ್ಠಾನದಲ್ಲಿ ತೊಡಗಿಸಿಕೊಂಡಿದೆ ತನ್ನನ್ನು ತಾನು. ಇದು ಕರಕುಶಲ ಕಾರ್ಮಿಕರಿಗೆ ತರಬೇತಿ ನೀಡುತ್ತದೆ ಮತ್ತು ಅವರ ಉತ್ಪನ್ನಗಳನ್ನು ಮಾರಾಟ ಮಾಡಲು ಮಾರುಕಟ್ಟೆ ವೇದಿಕೆಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡ್ತದೆ. ಸೊ ಅಂತಾರಾಷ್ಟ್ರೀಯ ಪಾಲುದಾರಿಕೆ ಸಲಹಾ ಸೇವೆಗಳು ಹಣಕಾಸು ಸಹಾಯ ಒದಗಿಸುವಲ್ಲಿ ಇದು ಪ್ರಮುಖ ಸಲಹೆಗಾರನಂತೆ ಪಾತ್ರವನ್ನು ವಹಿಸ್ತದೆ. ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳಲ್ಲಿ ಕುರಿ ಅಥವಾ ಮೇಕೆ ಮತ್ತು ಹಸು ಅಥವಾ ಎಮ್ಮೆ ಖರೀದಿಗೆ ತಲಾ 10,000 ಫಲಾನುಭವಿಗಳಿಗೆ ಶೇಕಡಾ 25% ಸಹಾಯಧನ ನೀಡಲಾಗುವುದು ಅಂತ ಈ ಒಂದು ಬಜೆಟ್ನಲ್ಲಿ ತಿಳಿಸಿದ್ದಾರೆ. 15 ತಾಲೂಕುಗಳ ಪಶು ಆಸ್ಪತ್ರೆಗಳನ್ನು ಪಾಲಿಕ್ಲಿನಿಕನ್ನಾಗಿ ಮೇಲ್ದರ್ಜೆಗೇರಿಸಲು 10 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಇದರ ಜೊತೆಗೆ ಬೋಯರ್ ಮೇಕೆ ತಳಿ ಸಂವರ್ಧನಾ ಕೇಂದ್ರ ಸ್ಥಾಪನೆ ಹಾಗೂ ಬಂಡೂರು ಕುರಿ ತಳಿ ಸಂವರ್ಧನಾ ಕೇಂದ್ರದ ಸಮಗ್ರ ಅಭಿವೃದ್ಧಿ ಮಾಡಲಾಗುವುದಂತ ಈ ಒಂದು ಬಜೆಟ್ನಲ್ಲಿ ತಿಳಿಸಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಈ ಬೋಯರ್ ಮೇಕೆ ತಳಿ ಅಂದ್ರೇನು ಮತ್ತು ಬಂಡೂರು ಕುರಿ ತಳಿ ಅಂದ್ರೇನು ಅನ್ನೋದನ್ನು ನಾವು ಈಗ ನೋಡೋಣ. ಮೊದಲಿಗೆ ಬೋಯರ್ ಮೇಕೆ ತಳಿ. ಸೊ ಈ ಬೋಯರ್ ಮೇಕೆಗಳು 1900ರ ದಶಕದ ಆರಂಭದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಮಾಂಸ ಉತ್ಪಾದನೆಗಾಗಿ ಸ್ಥಳೀಯ ಮೇಕೆಗಳಿಂದ ಅಭಿವೃದ್ಧಿಪಡಿಸಲಾದಂತಹ ಒಂದು ತಳಿಯಾಗಿದೆ. ಸೊ ಬೋಯರ್ ಮೇಕೆಗಳಂದ್ರೆ ಏನು ಹಾಗಾದರೆ ಅಂತ ಕೇಳಿದರೆ, ಇವು ವಿಶೇಷವಾಗಿ ಮಾಂಸ ಉತ್ಪಾದನೆಗಾಗಿ ಅಭಿವೃದ್ಧಿಪಡಿಸಲಾದ ಒಂದು ಜಾತಿಯಾಗಿದೆ. ಹಾಲು ಅಥವಾ ಉಣ್ಣೆ ಉತ್ಪಾದಿಸುವ ಮೇಕೆಗಳಿಗಿಂತ ಇವು ಭಿನ್ನವಾಗಿವೆ. ಸೊ ಬೋಯರ್ ಮೇಕೆಗಳು ವೇಗವಾಗಿ ತೂಕ ಹೆಚ್ಚಿಸಿಕೊಳ್ಳುವ ಸಾಮರ್ಥ್ಯ, ಉತ್ತಮ ಗುಣಮಟ್ಟದ ಒಂದು ಮಾಂಸ ಮತ್ತು ಸಂತಾನೋತ್ಪತ್ತಿ ದಕ್ಷತೆಗಾಗಿ ಸಾಕಲಾಗುತ್ತದೆ. ಇವುಗಳನ್ನು ಸುಲಭವಾಗಿ ಗುರುತಿಸಬಹುದು. ಬಿಳಿ ದೇಹ, ಕೆಂಪು ಅಥವಾ ಕಂದು ಬಣ್ಣದ ತಲೆ, ದಪ್ಪವಾದ ಸ್ನಾಯುಗಳಿಂದ ಕೂಡಿದ ದೇಹದ ರಚನೆ ಇವಾಗಿವೆ. ಇಂದು ಬೋಯರ್ ಮೇಕೆಗಳು ಜಗತ್ತಿನಾದ್ಯಂತ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಅವುಗಳನ್ನು ಮುಖ್ಯವಾಗಿ ವಾಣಿಜ್ಯ ಮಾಂಸ ಉತ್ಪಾದನಾ ಘಟಕಗಳಲ್ಲಿ, ಸಣ್ಣ ಕೃಷಿ ತೋಟಗಳು, ಗೃಹ ಆಧಾರಿತ ಸಾಗಾಣಿಕೆಗಳಲ್ಲಿ ಇವುಗಳನ್ನು ಬಳಸಲಾಗುತ್ತದೆ. ವಿದ್ಯಾರ್ಥಿಗಳು, ಈಗ ಹಾಗಾದರೆ ನಾವು ಬಂಡೂರು ಕುರಿ ತಳಿಯ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಬಂಡೂರು ಕುರಿ ತಳಿ ಅಂತ ಹೇಳಿದರೆ, ಇದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಮತ್ತು ಪಾಂಡವಪುರ ತಾಲೂಕುಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಒಂದು ದುಬಾರಿ ಬೆಲೆ ಬಾಳುವ ಕುರಿ ತಳಿಯಾಗಿದೆ. ಬಂಡೂರು ಗ್ರಾಮವೇ ಈ ತಳಿಯ ಮೂಲ ಸ್ಥಾನವಾಗಿದೆ. ಹಾಗಾದರೆ ಈ ಒಂದು ಕುರಿಯ ವಿಶೇಷತೆಗಳೇನು ಅನ್ನೋದನ್ನು ನಾವೀಗ ನೋಡೋಣ. ಇದು ಉತ್ತಮ ಗುಣಮಟ್ಟದ ಮಾಂಸವನ್ನು ಹೊಂದಿರ್ತದೆ. ಆಕಾರ ಮತ್ತು ತೂಕ ಅಂತ ಹೇಳಿದರೆ ದಷ್ಟಪುಷ್ಟವಾದ ದೇಹ, ಗಿಡ್ಡ ಕಾಲುಗಳು, ಉದ್ದನೆಯ ಶರೀರ ಮತ್ತು ಬಿಳಿ ಬಣ್ಣವನ್ನು ಹೊಂದಿರ್ತದೆ. ಗಂಡು ಕುರಿಯು ಸರಿಸುಮಾರು 40ರಿಂದ 45 kg ತೂಕ ಬರ್ತದೆ. ಹೆಣ್ಣು ಕುರಿಯು 30ರಿಂದ 35 kgಯಷ್ಟು ತೂಕ ಬರುತ್ತದೆ. ಅಧಿಕ ಬೆಲೆ ಅಂದರೆ ಇದರ ಮಾಂಸ ಗುಣಮಟ್ಟ ಮತ್ತು ಬೇಡಿಕೆಯಿಂದಾಗಿ ಇದು ದುಬಾರಿ ಕುರಿಯಾಗಿದೆ. ಸರಿಸುಮಾರು ಅಂತ ಹೇಳಿದರೆ ಒಂದು ಗಂಡು ಟಗರಿಗೆ 1 ಲಕ್ಷದಿಂದ ಹಿಡಿದು 1,90,000ವರೆಗೂ ಕೂಡ ಬೆಲೆ ಬಾಳ್ತದೆ.
ವಿದ್ಯಾರ್ಥಿಗಳೇ, ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿ ಸಮಸ್ಯೆಯನ್ನು ನಿವಾರಿಸಲು 1000 ಗ್ರಾಮ ಪಂಚಾಯತಿಗಳಲ್ಲಿ ಫಲಧಾರೆ ಶಿಬಿರಗಳು ಅಥವಾ ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತದೆ ಅಂತ ಈ ಒಂದು ಬಜೆಟ್ನಲ್ಲಿ ತಿಳಿಸಿದ್ದಾರೆ. ಸೊ ಹಾಗಾದರೆ ಈ ಫಲಧಾರೆ ಯೋಜನೆ ಅಥವಾ ಶಿಬಿರಗಳಂದರೆ ಏನು ಅನ್ನೋದನ್ನು ಮೊದಲಿಗೆ ನಾವು ನೋಡೋಣ. ಸೊ ಫಲಧಾರೆ ಎನ್ನುವುದು ಕರ್ನಾಟಕ ಸರ್ಕಾರ ಜಾರಿಗೊಳಿಸಿರುವಂತಹ ಒಂದು ಯೋಜನೆ. ಅಂದರೆ ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಹೈನುಗಾರಿಕೆಯನ್ನು ಬಲಪಡಿಸಲು ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಹಾಗಾದರೆ ಈ ಒಂದು ಯೋಜನೆಯ ಪ್ರಮುಖ ವಿವರಗಳು ಏನು ಅನ್ನೋದನ್ನು ನಾವು ಮೊದಲಿಗೆ ತಿಳಿದುಕೊಳ್ಳೋಣ. ಇದರ ಒಂದು ಘೋಷವಾಕ್ಯ ಏನು ಅಂತ ಹೇಳಿದರೆ, ವರ್ಷಕ್ಕೊಂದು ಕರು ಎನ್ನುವುದು ಈ ಯೋಜನೆ ಮುಖ್ಯ ಧ್ಯೇಯವಾಗಿದೆ. ಈ ಯೋಜನೆಯಡಿ ರಾಜ್ಯದ ಸುಮಾರು 1000 ಗ್ರಾಮ ಪಂಚಾಯತಿಗಳಲ್ಲಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುವುದು. ವೆಚ್ಚ ಅಂತ ಹೇಳಿದರೆ ಈ ಒಂದು ಯೋಜನೆಗೆ 5 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸೊ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಈ ಒಂದು ಯೋಜನೆಯದು ಜಾನುವಾರುಗಳಲ್ಲಿ ಕಂಡುಬರುವ ಬಂಜೆತನ ಮತ್ತು ಸಂತಾನೋತ್ಪತ್ತಿ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಸೂಕ್ತ ಚಿಕಿತ್ಸೆ ಹಾಗೂ ವೈಜ್ಞಾನಿಕ ಸಲಹೆಗಳನ್ನು ನೀಡುವುದು ಈ ಒಂದು ಯೋಜನೆಯ ಒಂದು ಮುಖ್ಯ ಗುರಿಯಾಗಿದೆ. ಬೆಂಗಳೂರು ಹಾಗೂ ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಸಿಟಿ ಸ್ಕ್ಯಾನಿಂಗ್ ಕೇಂದ್ರವನ್ನು ಸ್ಥಾಪನೆ ಮಾಡುವುದು, ಬೆಂಗಳೂರು ಹಾಗೂ ಬೀದರ್ನಲ್ಲಿ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡೋದು ಕೂಡ ಬಜೆಟ್ನಲ್ಲಿ ಮಂಡನೆ ಮಾಡಿದ್ದಾರೆ. ಈಗ ನಾವು ಮೀನುಗಾರಿಕೆಯನ್ನು ತೆಗೆದುಕೊಂಡ್ರೆ, ಮೀನುಗಾರರಿಗೆ ಉಚಿತವಾಗಿ ಸರಬರಾಜು ಮಾಡುವ ಸಲಕರಣೆ ಕಿಟ್ ಘಟಕದ ವೆಚ್ಚವನ್ನು 20,000ಕ್ಕೆ ಹೆಚ್ಚಿಸಲಾಗಿದೆ. ಮಂಗಳೂರು ಮೀನುಗಾರಿಕೆ ಮಹಾವಿದ್ಯಾಲಯದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಸ್ಥಾಪನೆ ಮಾಡುವುದು, ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಚಿಕ್ಕಮಗಳೂರಿನಲ್ಲಿ ಮತ್ಸ್ಯ ದರ್ಶನಗಳ ಸ್ಥಾಪನೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಬಾಗಲಕೋಟೆಗಳಲ್ಲಿ ಅತ್ಯಾಧುನಿಕ ಮೀನು ಮಾರುಕಟ್ಟೆಗಳ ನಿರ್ಮಾಣ, ಮೀನುಗಾರಿಕೆ ಕೊಂಡಿ ರಸ್ತೆ ನಿರ್ಮಾಣ ಕಾಮಗಾರಿಗೆ 20 ಕೋಟಿ ರೂಪಾಯಿಯನ್ನು ಈ ಒಂದು ಬಜೆಟ್ನಲ್ಲಿ ಮೀಸಲಿಡಲಾಗಿದೆ.